ಸಂತತಂ ದೈವ ಸಾನ್ನಿಧ್ಯಂ ದೇಹೇ ಮೇ ವರ್ಧತಾಂ ಹೃದಿ ತವಾಸ್ಯಾಂ ದೇಹಯಾತ್ರಾಯಾಂ ಯೇನ ಸ್ಯಾತ್ ನಿರ್ಭಯೋ ಜಯಃ ಸದಾರವಿಂದ ಸದ್ಗುರು ಪದಾರವಿಂದ ಭೂಮಿಕಾ ಭಜೇಹ ಮಾನತ ಶ್ರಿಯೋ ಜಯಪ್ರದಾ ಸುರಕ್ಷಿಕಾ. ಓಂ ಆನಂದಮಯಿ ಚೈತನ್ಯಮಯಿ ಸತ್ಯಮಯಿ ಪರಮೇ. 18 ಆಗಸ್ಟ್ 2020. ಈ ತಿಂಗಳು ನಮ್ಮ ಅರವಿಂದರ ತಿಂಗಳು. ಅವರು ಹುಟ್ಟಿದ್ದು 15ನೇ ಆಗಸ್ಟ್ 1872. ಸೊ ಇವಾಗ ನಾವು 148 ಬರ್ತ್ಡೇ ಮಾಡಿದ್ವಿ. 48. ಯಾಕಪ್ಪ ಅವ್ರನ್ನ ತಿಳಿಸ್ಕೋಬೇಕು ಅಂದರೆ ಬೇಕಾದಷ್ಟು ಇದೆ. ಒಂದು, ಅವರು ನಮ್ಮ ಸ್ವಾತಂತ್ರ್ಯಕ್ಕೆ ಮಹಾ ಕಾರ್ಯ ಮಾಡಿದರು. ಅವರ ಬರವಣಿಗೆಯ ಮೂಲಕ 1905ರಲ್ಲಿ. ಎರಡನೇದು, ವೇದದ ರಹಸ್ಯ ಅನ್ನೋದಕ್ಕೆ ಬರ್ತರು. ಮೂರನೇದು, ನಾವೆಲ್ಲ ಬೇರೆ ಬೇರೆ ತರಹ ಯೋಗ ಹೇಳ್ತೀವಿ. ಅವರು ಇದನ್ನೆಲ್ಲ ಇವಾಗ ನಾವು ಹೇಳ್ತೀವಲ್ಲಪ್ಪ, ವಿಶಿಷ್ಟಾದ್ವೈತ ಅಂತ ಹೇಳ್ತೀವಿ, ಅದ್ವೈತ ಅಂತ ಹೇಳ್ತೀವಿ. ನಮ್ಮ ಪ್ರಾಬ್ಲಮ್ ಏನಪ್ಪ ಅಂದರೆ ಅವರಿಬ್ಬರು ಡಿಬೇಟ್ ಮಾಡ್ತಾರೆ, ಇದ್ಯಾ ಸರಿ ಯಾವ ತಪ್ಪು ಅಂತ. ಅರವಿಂದರು ಹಾಗೆಲ್ಲ ಮಾಡುವುದು ಸಮನ್ವಯ ಮಾಡಿ, ಹೇಗೆ ಯಾವುದು ಒಟ್ಟಿಗೆ ಕೂಡಿಕೊಳ್ಳುವುದು, ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಸೊ ಅಪೋಸಿಷನ್ ಅಲ್ಲ, ಇಂಟಿಗ್ರೇಷನ್. ಆಮೇಲೆ ಅದೇ ತರಹ ಅವರು ಭಗವದ್ಗೀತೆ ಮೇಲೆ ಬರೆದ್ರು. ಇನ್ನು ದೊಡ್ಡ ಕೆಲಸ ಯಾವುದಪ್ಪ ಅಂದರೆ, ನಾವೆಲ್ಲ ಹೇಳ್ತೀವಿ ನಮ್ಮ ಜೀವನದಲ್ಲಿ ಯಾವುದು ನಮ್ಮ ಗೋಲ್ ಅಂತ ಹೇಳ್ತೀವಿ. ಅದಕ್ಕೆ ಅವರು ಹೇಳಿದ್ದು ಡಿವಿನೈಸೇಷನ್ ಅಂತ. ಇನ್ನು ಹಾಗೆ ಅರ್ಥ, ನಾವು ಮನುಷ್ಯರ ದೇಹದಲ್ಲೇ ಇದ್ದರೂ ಕೂಡ ನಾವು ದೈವಿ ಗುಣಗಳನ್ನು ನಮ್ಮ ದೇಹದಲ್ಲಿ ಬೆಳೆಸಿಕೊಳ್ಳಬಹುದು, ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಬಹುದು. ಹೇಗೆ ಬೆಳೆಸೋದು ಅಂತ, ಅದಕ್ಕೆ ಡಿವಿನೈಸೇಷನ್ ಆಫ್ ಲೈಫ್ ಅಂತ. ಅದಕ್ಕೆ ದೊಡ್ಡ ಪುಸ್ತಕ ಅದು, ಲೈಫ್ ಡಿವೈನ್ ಅಂತ. ಆಮೇಲೆ ಸಾವಿತ್ರಿನೇ ಮಹಾ ದೊಡ್ಡ ಪುಸ್ತಕ, ಅದು ಬೇಕಾಗಿಲ್ಲ. ಹೇಗೆ ಮಾನವರಲ್ಲಿ ಮೃತ್ಯು ಅಂತ ಇದೆಯೋ ಅದರ ಬಹಳ ಡೀಪ್ ಆಗಿ ಸ್ಟಡಿ ಮಾಡಿ, ಅದು ಮೃತ್ಯು ಅನ್ನೋದು ಪರ್ಮನೆಂಟೇ ಅಥವಾ ಟೆಂಪರರಿ ಅದು ಹೇಳಿ. ಅದು ಸ್ವಲ್ಪ ಕಾಲಕ್ಕೆ ಮಾತ್ರ ಬರುತ್ತೆ ಅಥವಾ ಅನ್ನೋದು ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಅದಕ್ಕೆ ಉತ್ತರವೂ ಕೊಡ್ತಾರೆ. ಈ ಎಲ್ಲ ಪುಸ್ತಕಗಳು ಒಂದಕ್ಕೆ ಹೂಡಾಗುತ್ತೆ. ನಾವು ಒಂದು ಪುಸ್ತಕ ಮಾಡಿದ್ದೀವಿ ಇವಾಗ, ಇಂಡಿಯನ್ ರೆನೈಸಾನ್ಸ್ ಅಂತ. ಸೊ ರೆನೈಸಾನ್ಸ್ ಅಂದರೆ ಇದು ಪಾಶ್ಚಾತ್ಯದಲ್ಲಿ ಅವರು ಡಾರ್ಕ್ ಏಜಸ್ ಅಂತ ಇದ್ದರು, ಹೇಗೆ ಹೊರಗಡೆ ಬಂದರು ಅಂತ ಪ್ರಿಂಟಿಂಗ್ ಬಂತು, ಟೆಕ್ನಾಲಜಿ ಬಂತು. ಇಲ್ಲಿ ನಮ್ಮದಲ್ಲಿ ಯಾವತ್ತೂ ನಾವು ಅಂಥ ಡಾರ್ಕ್ ಏಜಲ್ಲಿ ಇರಲಿಲ್ಲ. ಆದರೆ ನಮ್ಮ ವೈಭವನೆಲ್ಲ ನಾವು ಮರೆತು ಬಿಟ್ಟಿದ್ವಿ. ಅದರಲ್ಲಿ ಹೇಗೆ, ಅದರಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಯಾವುದು, ಮುಖ್ಯವಾದದ್ದು ಯಾವುದು ಅನ್ನೋದಕ್ಕೆಲ್ಲ ಅದಕ್ಕೆ ಇಂಡಿಯನ್ ಲಿಟ್ರೇಚರಲ್ಲಿ ಯಾವುದು, ಇದು ಆರ್ಟಲ್ಲಿ ಯಾವುದು, ಮ್ಯೂಸಿಕಲ್ಲಿ ಯಾವುದು, ಆ ಥರ ಮುಂದೆ ಪಾಲಿಟಿಕಲ್ ಯಾವುದು, ಅದಕ್ಕೆಲ್ಲ ಬಂದಿದ್ದಾರೆ. ಈ ಪುಸ್ತಕ ಒಳ್ಳೆಯದು. ಏಕೆಂದರೆ ಅದು ಅವರ ಪುಸ್ತಕ, ಅವ್ರದ್ದು ಬರಹದ್ದೇ, ನನ್ನ ಬರಹ ಅಲ್ಲ, ಅವ್ರ ಬರಹದ್ದೇ ಸ್ವಲ್ಪ ತಗೊಂಡು 200 ಪೇಜ್ ಹೆಚ್ಚು ಕಡಿಮೆ ಆಗುತ್ತೆ.
ಸೊ ನಮಗೆಲ್ಲ ಈ ಆಪರ್ಚುನಿಟಿ ಇದೆ. ನೀವೆಲ್ಲ ಸ್ವಲ್ಪ ಆದರೂ ಅರವಿಂದರ ಒರಿಜಿನಲ್ ಪುಸ್ತಕ ಓದಬೇಕು. ಯಾಕೆಂದರೆ ಅವ್ರದ್ದು ಇಂಗ್ಲೀಷ್ ಸ್ವಲ್ಪ ಡಿಫಿಕಲ್ಟ್ ಆಗಿರ್ಬೋದು, ಆದರೆ ಆ ಡಿಫಿಕಲ್ಟಿ ಇದ್ದರೂ ಕೂಡ ಅದರ ನಿಮಗೆ ಸ್ವಲ್ಪ ಆಸಕ್ತಿ ಇದ್ದರೆ, ಸ್ವಲ್ಪ ಅಭಿಪ್ಸೆ ಇದ್ದರೆ ನಿಮಗೆ ಸ್ವಲ್ಪ ಧಾರಾಳ ಗೊತ್ತಾಗುತ್ತೆ. ಮಧುರು ಚೆನ್ನ ಅಂತ ರೈತರಿದ್ದರು ಉತ್ತರ ಕರ್ನಾಟಕದಲ್ಲಿ. ರೈತಾಪಿ, ಅವರೇನು ಸ್ಕೂಲ್ಗೆ ಹೋಗಿರೋರಲ್ಲ. ಸೊ ಅವ್ರು ಇಂಗ್ಲೀಷು ಬರ್ತಿರಲಿಲ್ಲ. ಯಾವುದೋ ಕರೆಸ್ಪಾಂಡೆನ್ಸ್ ಇಂಗ್ಲೀಷ್ ತೆಗೆದುಕೊಂಡು ಆಮೇಲೆ ಅರವಿಂದರ ಪುಸ್ತಕ ಎಲ್ಲ ಓದಿ ಅದರ ಮೇಲೆ ಬರಹ. ಸೊ ಆ ತರಹ ನಿಮಗೆ ಅಭೀಪ್ಸೆ ಇದ್ದರೆ ಹೇಗೆ ಕಲಿತುಕೊಂಡೋಗಬಹುದು ಅನ್ನೋದಾಗತ್ತೆ. ಸೊ ನಮ್ಗೆ ಗೊತ್ತಿಲ್ಲ ಅಂತಲ್ಲ, ಸೊ ಎಲ್ಲನೂ ಗೊತ್ತಾಗಬೇಕಾಗಿಲ್ಲ. ಸೊ ನಿಮಗೆ ಯಾವ ವಿಷಯದ ಮೇಲೂ ಬೇರೆ ಜ್ಞಾನ ಬರಬೇಕು, ಅದಂಥದ್ದೆಲ್ಲ ನಿಮಗೆ ಗೊತ್ತಾಗುತ್ತೆ. ಎಲ್ಲನೂ ಗೊತ್ತಾಗಬೇಕಾಗಿಲ್ಲ, ಅದು ಇಂಪಾರ್ಟೆನ್ಸ್ ಐಡಿಯಾ ಅಂತ. ಸೊ ಅದಕ್ಕೋಸ್ಕರ August 15 ನಮ್ಮ ಇಂಡಿಪೆಂಡೆನ್ಸ್ ದಿವಸನೂ ಅದೇ ಆಯಿತು, ಅವ್ರು ಹುಟ್ಟಿದ ದಿವಸನೂ ಆಯಿತು ಅಂತ ಅವ್ರು ಬರ್ತು. ಸೊ ಅವ್ರದ್ದೆಲ್ಲ ಪುಸ್ತಕ ಯಾವುದಾದ್ರು ಸಣ್ಣ ಪುಸ್ತಕ ಬೇಕಾದಷ್ಟಿದೆ. ಇವರು ಸಿಂಹ ಇದ್ದಾರಲ್ಲ, ಪುಸ್ತಕ ಬೇಕಾದಷ್ಟು ಬರೆದಿದ್ದಾರೆ. ಒಂದಷ್ಟು ಸಣ್ಣ ಪುಸ್ತಕ ತಗೊಂಡು ಓದ್ಬೋದು. ಸೊ ಅದರಲ್ಲಿ ಬೇಕಾದಷ್ಟು ಬೇರೆ ಬೇರೆ ಐಡಿಯಾಸ್ ಎಲ್ಲ ಇದೆ. ಎಲ್ಲ ಪ್ರಶ್ನೆಗೂ ಅವರು ಹೆಚ್ಚು ಕಡಿಮೆ ಅವರು ಮಾತಾಡ್ತಾ ಇರಲಿಲ್ಲ. ಪ್ರಶ್ನೆಗಳಿಗೆ ಉತ್ತರ ಬರೆದು ಕೊಡುವುದು. ಮೊದಲು ಅವರೇ ಬರೀತಾ ಇತ್ತು ಹಿಂದಿನ ಕಾಲದಲ್ಲಿ, ಆಮೇಲೆ ಶಿಷ್ಯರ ಕೈಲಿ ಬರೆಸೋರು. ಇದೆಲ್ಲ ಅದಕ್ಕೋಸ್ಕರನೇ ಅವರ ಕಲೆಕ್ಟೆಡ್ ವರ್ಸ್ 36 ವಾಲ್ಯೂಮ್ ಇದೆ. ದೊಡ್ಡ ಪುಸ್ತಕದ ಸೈಜು 36 ವಾಲ್ಯೂಮ್ ಇದೆ. ಸೊ ನೀವು 36 ವಾಲ್ಯೂಮ್ ಕಷ್ಟ ಯಾವ ಒಂದು ವಾಲ್ಯೂಮ್ ತೊಗೊಂಡ್ರೂ ಆಗುತ್ತೆ. ನಮ್ಮ ಲೈಬ್ರರಿಲಿದೆ, ಸ್ವಲ್ಪ ನೋಡಿ. ನಮ್ಮ ಲೈಬ್ರರಿದು ಇದು ಅವರ 125ನೇ ವರ್ಷದ್ದು ಸೆಟ್ ಇದು. ನಮ್ಮಲ್ಲಿ ಇರೋದು ಹಳೇದು. 100 ವರ್ಷ ಮಾಡಿದಾಗ 33 32 ಇತ್ತು ಅವಾಗ ವಾಲ್ಯೂಮ್, 30 ಇತ್ತು ಅವಾಗ. ಅದೆಲ್ಲ ಕೆಳಗಡೆ ಪುಸ್ತಕ ಇದೆ, ಅದು ನೋಡ್ಬೋದು. ಹೇಳ್ತಲ್ಲ ಅದ್ರಲ್ಲಿ ಏನಪ್ಪ ಅಂದರೆ, ಮಹಾತ್ಮರ ಪುಸ್ತಕ ನಾವು ತೆಗೆದುಕೊಂಡು ಯಾವ ಪೇಜಾರು ಹಾಕಿ ಅದರ ಜ್ಞಾನ ಸ್ವಲ್ಪವಾದರೂ ನಮಗೆ ತಲುಪುತ್ತದೆ. ಅದು ಐಡಿ. ಸೊ ಎಲ್ಲ ಅಲ್ಲ, ಒಂದು ಪೇಜ್ ತಗೋತೀವಿ, ಇಂಥ ಐಡಿಯಾ ಇದೆಯೇನಪ್ಪ ಅಂತ ತಗೋತೀವಿ. ಸೊ ಅದಕ್ಕೋಸ್ಕರ ಈ ಮಹಾತ್ಮರ ಪುಸ್ತಕಗಳು ಸ್ವಲ್ಪ ಆದರೂ ನಾವು ಶುರು ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ ಈ ಇಂಗ್ಲೀಷ್ ನನಗೆ ಅರ್ಥ ಆಗೋದಿಲ್ಲ ಅಂದರೆ, ಸೊ ಯಾವ ಕೆಲಸ ಶುರು ಮಾಡ್ತಾ ಅಲ್ಲಿ ಆಗೋದಿಲ್ಲ ಅಂದರೆ ನಿಮ್ಗೆ ಆಗೋದೇ ಇಲ್ಲ. ಆಗುತ್ತೆ ಅಂದರೆ ಸ್ವಲ್ಪ ಆದರೂ ಆಗುತ್ತೆ. ಸೊ ನೀವು ಹಾಗೆ ಶುರು ಮಾಡಬೇಕು. ಡಿಫಿಕಲ್ಟೀಸ್ ಅಂತ ಹೇಳಿದ್ರೆ ಏನಲ್ಲ. ಸೊ ಕೃಷ್ಣನಿಗೆ ನಾವು ಬೆಣ್ಣೆ ಕೃಷ್ಣ ಅಂತ ಹೇಳ್ತೀವಿ. ಯಾಕಪ್ಪ ಅಂದರೆ, ಯಾವ ಡಿಫಿಕಲ್ಟಿ ಬಂದರೂ ಅವನು ನೆನೆಸಿಕೊಂಡರೆ ಹೇಗೆ ಬೆಣ್ಣೆ ಸಾಫ್ಟಾಗಿ ಹೊರಟೋಗುತ್ತೋ ಅದೇ ತರಹ ಅವನನ್ನು ನಮನ ಮಾಡಿದರೆ ನಮ್ಮ ತೊಂದರೆಗಳೆಲ್ಲ ಹೊರಟು ಹೋಗುತ್ತೆ. ಅದಕ್ಕೆ ಬೆಣ್ಣೆ ಕೃಷ್ಣ ಸಿಂಬಾಲಿಸಮ್ ಅವಧಿ ಬೆಣ್ಣೆ ಕೃಷ್ಣ ರಿಚುವಲ್ ಆಗಿ. ಸೊ ಅದಕ್ಕೋಸ್ಕರ ನಾವು ಈ ತರಹ ಎಲ್ಲ ಅರವಿಂದದು ಸಿಂಬಾಲಿಸಮ್ ಅಂತ ಹೇಳ್ತೀನಲ್ಲ, ಅದೆಲ್ಲ ಅವರದು. ಇವತ್ತು ನಾವು ಇದ್ದೀವಿ ಅಂತ ಹೇಳಿದ್ರೆ ಇದಾಯಿತು. ವಾಸಪೂರ್ಣ ಆಯ್ತಪ್ಪ. ಪ್ರಶ್ನೆಗಳು ಇವತ್ತು ಪೂರ್ತಿ ಪ್ರಶ್ನೆಗಳು. 14:7 ವಯಂ ಅದಿತಿ ತೋರದಿತಿ ಮಧುನಕ್ತೋಷಸು ಅಗ್ನಿಂ ಹೋತಾರಂ ಧ್ವಾ ಸುಪರ್ಣ ವೃಷ. ಪೇಜು 25, 164-34.
ವೇದದಲ್ಲಿ ಮಂತ್ರ ಹೇಳೋಣ ಮೊದಲು. ಪೃಚ್ಛಾಮಿ ತ್ವಾ ಪರಮಾಂತಂ ಪೃಥಿವ್ಯಾಃ. ಪೃಚ್ಛಾಮಿ ಯತ್ರ ಭುವನಸ್ಯ ನಾಭಿಃ. ಪೃಚ್ಛಾಮಿ ತ್ವಾ ವೃಷ್ಣೋ ಅಶ್ವಸ್ಯ ರೇತಃ. ಪೃಚ್ಛಾಮಿ ವಾಚಃ ಪರಮಂ ವ್ಯೋಮ. ನಮ್ಮ ವೇದ ಸಂಸ್ಕೃತಿನಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದರೆ, ನಮಗೆ ತಿಳಿದುಕೊಳ್ಳದೇ ಇರುವ ಪದಾರ್ಥಗಳ ಮೇಲೆ ಯಾವ್ದಾರ ಪ್ರಶ್ನೆ ಕೇಳ್ತೀವಿ, ಪೃಚ್ಛಾಮಿ. ಆದರೆ ನಮ್ಮದು ಬರೀ ಕ್ವಶನಿಂಗ್. ಸೊ ನನಗೆ ಉತ್ತರ ಹಿಡಿಸ್ಲಿಲ್ಲ ಹೇಳೋದಿಲ್ಲ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಬರೀ ಕ್ವಶನಿಂಗ್. ನಮ್ಮ ವೇದದಲ್ಲಿ ಡಿಬೇಟ್ ಇಲ್ಲ. ಡಿಬೇಟ್ ಅಂದರೆ ಇಬ್ಬರು ಇರ್ತಾರೆ, ಅವರ ತಪ್ಪುಗಳೆಲ್ಲ ಕಂಡುಹಿಡಿತೀನಿ, ಇದು ಹೇಳಿದ ತಪ್ಪು ಅಂತ ಹೇಳ್ತೀನಿ. ಅದು ನಮ್ಮ ವೇದದಲ್ಲಿ ಇಲ್ಲ. ಯಾರಿಗೂ ಇವಾಗ ನಾ ಯಾಕೆ ಪ್ರಶ್ನೆ ಕೇಳ್ತೀನಿ, ನನಗೆ ಜ್ಞಾನ ಉದ್ಧಾರ ಆಗಬೇಕು ಅಷ್ಟೇ, ನಿನಗೆ ಸಹಾಯ ಮಾಡಬೇಕು ಅಂತ ಅಲ್ಲ ನನ್ನ ಪ್ರಶ್ನೆ. ಅದಕ್ಕೋಸ್ಕರ ನಾನು 100 ಪ್ರಶ್ನೆ ಕೇಳ್ತೀನಿ, 100 ಪ್ರಶ್ನೆ ಕೇಳ್ತೀನಿ. ಸೊ ನಮ್ಮ ಗೊತ್ತಾಗದೇ ಇದ್ದರೆ ಬೇರೆ ಬೇರೆ ಪ್ರಶ್ನೆ ಕೇಳಿ, ಉತ್ತರ ಕಿವಿ ಮೇಲೆ ಬೀಳುತ್ತೆ. ಆವಾಗ ನೀವೇ ಅದನ್ನು ಯಾವುದನ್ನು ಹಿಡಿಸುತ್ತೋ ಅದನ್ನು ತಗೊಳ್ಳಿ. ಸೊ ಕ್ವಶನಿಂಗ್ ಕಲ್ಚರ್ಗೂ ಡಿಬೇಟ್ ಕಲ್ಚರ್ಗೂ ಬಹಳ ವ್ಯತ್ಯಾಸ ಆಯಿತು. ಇಂಡಿಯಾದಲ್ಲಿ ತೊಂದರೆ ಆಯಿತು. ಏನು ಅಂದರೆ, ನಮ್ಮ ಹೋದ ಶಂಕರಾಚಾರ್ಯ ಮಧ್ವಾಚಾರ್ಯರೆಲ್ಲ ಈ ತರ್ಕ ಬಂದುಬಿಟ್ಟು ಏನಪ್ಪ ಅಂದರೆ, ನೀನು ಹೇಳೋದಲ್ಲಿ ಇದು ಸರಿ ಇಲ್ಲ ಸೊ ಅದು ಉಪಯೋಗ ಆಗಲಿಲ್ಲ. ಯಾಕೆ ಅಂದರೆ ಯಾವಾಗಲೂ ಹೇಗೆ ಡಿಬೇಟ್ ಬರುತ್ತೆ, ಯಾರು ಡಿಬೇಟ್ನ ಸಾಲ್ವ್ ಮಾಡೋರು, ನೀ ಹೇಳ್ತೀಯ ಸರಿ ಇಲ್ಲ ಅಂತ, ಅವನು ಹೇಳ್ತಾನೆ ಸರಿ, ಯಾರು ಸಾಲ್ವ್ ಮಾಡೋದು ರಾಜಕ್ಕಾಗತ್ತೆ. ಅದು ದೊಡ್ಡ ಪ್ರಾಬ್ಲಮ್ ಇದೆಲ್ಲ. ಸೊ ಇಂಟರ್ನಲ್ ಡಿಸ್ಕಷನ್ ಇವಾಗ ಶಂಕರಾಚಾರ್ಯ ಭಾಳ ಕೇರ್ಫುಲ್ ಆಗಿದ್ದರು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಒಂದು ಡೌಟ್ ಬರ್ಬೋದು. ಇವಾಗ ಹೇಳ್ತಾರೆ, ನಾವು ಬ್ರಹ್ಮಸೂತ್ರ ಜಿಜ್ಞಾಸೆ ಮಾಡೋಣ. ಒಬ್ಬ ಕೇಳ್ಬೋದು, ಅಲ್ಲಪ್ಪ ಬ್ರಹ್ಮಸೂತ್ರ ಅನ್ನೋದ್ರ ಮೇಲೆ ಮತ್ತು ಮಹಾಜ್ಞಾನ ಹೇಗೆ ಜಿಜ್ಞಾಸ ಮಾಡೋಕ್ಕಾಗತ್ತೆ ಅನ್ನೋದಕ್ಕೆ. ಸೊ ಅಲ್ಲೇನು ಮಾಡ್ತಾರೆ, ಯಾರು ಇಮ್ಯಾಜಿನರಿ ಪ್ರಶ್ನೆ ಅದಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕೆ ಇಮ್ಯಾಜಿನರಿ ಪ್ರಶ್ನೆಗೆ ಪೂರ್ವ ಪಕ್ಷ ಅಂತ ಹೇಳ್ತೀವಿ. ಈ ಉತ್ತರ ಕೊಟ್ಟು ಆಮೇಲೆ ಸಿದ್ಧಾಂತ ಆಗುತ್ತೆ, ಫೈನಲ್ ಆನ್ಸರ್. ಸೊ ಇದು ಕಲಿಕೆಯಲ್ಲಿ ಒಂದು ಭಾಗ. ಇವಾಗ ನೀವೊಂದು ಹೇಳ್ತೀಯ, ನಾನು ಯೋಚನೆ ಮಾಡ್ತೀನಿ, ಇದು ನನಗೆ ಹಿಡಿಸುತ್ತೆ. ಇದು ಇಂಡಿವಿಜುವಲ್ ಡಿಸಿಷನ್, ಭಾಳ ಇಂಪಾರ್ಟೆಂಟ್ ಅದು. ಸೊ ಡಿಬೇಟಲ್ಲಿ ನಾನು ಓಪನ್ ಆಗಿ ಇನ್ನೊಬ್ಬ ತಪ್ಪು ಅಂತ ಹೇಳೋ ಹಾಗಿಲ್ಲ. ಯಾಕೆ, ಅವನಿಗೆ ಆ ವಿಡಿಯೋ ಅವನಿಗೆ ಹಿಡಿಸುತ್ತೆ, ನಂಗೆ ಹಿಡಿಸೋದಿಲ್ಲ ಅಷ್ಟೇ. ಸೊ ಇಲ್ಲಿ ಮಧ್ವಾಚಾರ್ಯ ಹೇಳ್ತಾರಲ್ಲ, ಯುನೀಕ್ನೆಸ್ ಆಫ್ ಇಂಡಿವಿಜುವಲ್ ಅಂತ, ಅದು ಭಾಳ ಇಂಪಾರ್ಟೆಂಟು. ಸೊ ಇವನು ಪ್ರಶ್ನೆ ಕೇಳ್ತಾನೆ ಅಂತೆ, ಪೃಚ್ಛಾಮಿ, ಯಾರನ್ನ ಕೇಳಿದಲ್ಲ. ಯೂಶ್ವಲಾಗಿ ವೇದದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಕೇಳುವವನಿಗೆ ಅವನ ಉತ್ತರ ಇರುತ್ತೆ, ನೀವನು ಉತ್ತರ ಕೊಡ್ತೀಯ, ಅದಕ್ಕೆ ಮ್ಯಾಚ್ ಆಗುತ್ತಾ, ಏನು ಡಿಫರೆನ್ಸು ಅವನು ಯೋಚನೆ ಮಾಡ್ತಾನೆ, ಏನು ಡಿಫರೆನ್ಸ್ ಇದೆ ಇದಕ್ಕೆ, ಸಮನ್ವಯ ಮಾಡೋಕ್ಕೆ ಶುರು ಮಾಡ್ತಾನೆ. ಪೃಚ್ಛ ಕೇಳ್ತೀನಿ, ಪರಮಾಂತಂ ಪೃಥಿವ್ಯಾ ಇದೆಯಲ್ಲಪ್ಪ, ಅದಕ್ಕೆ ಪರಮಾಂತಂ ಎಕ್ಸ್ಟ್ರೀಮ್ ಪಾಯಿಂಟ್ ಇದೆಯೇ? ಸೊ ಇಲ್ಲಿ ನಾವು ಯೋಚನೆ ಮಾಡಬೇಕು, ಪೃಥ್ವಿ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಪೃಥ್ವಿ ಅಂದರೆ ಬ್ರಾಡ್, ಬರೀ ಫಿಸಿಕಲ್ ಅರ್ಥಲ್ಲ ಬ್ರಾಡ್. ಸೊ ಪ್ರಶ್ನೆ ಅಷ್ಟೇ ಆಗೋದು. ಇನ್ನೇ ಪ್ರಶ್ನೆ, ಪೃಚ್ಛಾಮಿ ಕೇಳ್ತಾ ಇದ್ದೀನಿ ನಾನು, ಯಾವುದನ್ನ? ಭುವನಸ್ಯ ನಾಭಿ. ಭುವನ ಅಂದರೆ ಬೇಕಾದಷ್ಟು ಲೋಕಗಳಿಗೆ ಹೇಳಿದ್ನಲ್ಲ,
ಭೂಹು ಅಂದರೆ ಇದೆ, ಭುವನ ಟು ಬಿಕಮ್ ಹೇಳಿದ್ನಲ್ಲ, ಪ್ರಪಂಚ ಅನ್ನೋದು ಕಂಟಿನ್ಯೂಸ್ ಚೇಂಜ್ ಆಗ್ತಾ ಇದೆ. ಭೂಹು ಭುವ ಸುವ. ಭೂಹು ಅಂದರೆ ನಮ್ಮದು ಜಡ, ಅದು ಚೇಂಜ್ ಆಗ್ತಾ ಇದ್ದೆ ನಾವು ಬೆಳಿತೀವಿ. ಭೂಹ. ಸೊ ಭುವನ ಅಂದರೆ ಈ ಚೇಂಜಿಂಗ್ ವರ್ಲ್ಡ್ ಇದೆಯಲ್ಲಪ್ಪ, ಅದಕ್ಕೆ ಒಂದು ಸೆಂಟರ್ ಪಾಯಿಂಟ್ ಇದೆಯೇ, ನಾಭಿ. ಅಂದರೆ ಈಗ ಹಳೆ ಕಾಲದಲ್ಲಿ ನೀವು ಕೆಲವರು ನೋಡ್ತೀರಿ, ಒಬ್ಬ ಮನುಷ್ಯ ಇರ್ತಾನೆ, ಅವನ ನಾಭಿ ಮೇಲೆ ಒಂದು ಕೋಲಿಟ್ಕೊಂಡ್ರೆ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ದಿ ಸೆಂಟ್ರಲ್ ಪಾಯಿಂಟ್ ವಿಚ್ ಬ್ಯಾಲೆನ್ಸಸ್ ದಿ ಎಂಟೈರ್ ಬಾಡಿ, ಅದು ನಾಭಿ ಅಂತ. ಅದಕ್ಕೆ ಇಂಪಾರ್ಟೆನ್ಸ್ ನಾನು ನೋಡಿದ್ದೀನಪ್ಪ. ಬಿಕಾಸ್ ನಮ್ಮ ಕಾಲದಲ್ಲಿ ಕಾಲೇಜು ಸ್ಕೂಲಿಗೆ ಬರ್ತಾಯಿದ್ರು, ಒಂದು ಹುಡುಗಿ ಇರ್ತಾಯಿತ್ತು, ಅವ್ರ ಮನುಷ್ಯ ಆ ಹುಡುಗ ಯೂಶುವಲ್ಲಾಗಿ ನಾಭಿ ಮೇಲೆ ಅವನು ಮಲ್ಕೊಂಡಿದ್ದ ಒಂದು ಕೋಲ್ ತರಹ ಇರೋದು, ಅದು ಇರ್ತಾರೆ ಬ್ಯಾಲೆನ್ಸ್ ಆಗೋದು. ಸೊ ಭುವನಸ್ಯ ನಾಭಿ ಅಂಥ ನಾಭಿ ಇದೆಯೇ ಭುವನಕ್ಕೆ. ಮೂರನೇದು ಅಶ್ವಸ್ಯ ರೇತಃ ವೃಷ್ಣಃ. ವೃಷ್ಣಃ ಅಂದರೆ ಪವರ್ಫುಲ್. ಅಶ್ವಸ್ಯ ರೇತಃ, ಅಶ್ವ ಅಂತ ಹೇಳಿದ್ನಲ್ಲ, ಬರೀ ಕುದುರೆ ಅಲ್ಲ. ನಾವು ರೇತ ಅಂದರೆ ರೇತಸ್ಸು, ಯಾವುದೋ ಶಕ್ತಿ ನಮ್ಮನ್ನು ವರ್ಧನೆ ಮಾಡುತ್ತೋ, ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೋ ಅಲ್ಲ, ಅದು ರೇತ. ಸೊ ಆ ಶಕ್ತಿ ಇದೆ. ಅಶ್ವಸ್ಯ ರೇತಃ ಮಹಾ ಪ್ರಾಣಶಕ್ತಿಯ ಬೇಸಿಕ್ ಯಾವುದಪ್ಪ, ಅದು ವೃಷ್ಣ. ಅದು ಆಲ್ ಪವರ್ಫುಲ್ ಅಂಥದ್ದಿದೆಯಾ ಅಂತ ಪ್ರಶ್ನೆ. ನಾಲ್ಕನೇದು ಪೃಚ್ಛಾಮಿತ್ವ, ನಾನು ಕೇಳ್ತಾ ಇದ್ದೀನಿ. ವಾಚಃ ಪರಮೇ ವ್ಯೋಮನ್. ಅಪ್ಪನ ಹೇಳ್ತಿದ್ದಾನೆ ಅಂದರೆ, ನೋಡಪ್ಪ, ಪರಮ ವ್ಯೋಮನ್ ವಾಚ್ ಸ್ಪೀಚಲ್ಲಿ ಒಂದು ಹೈಯೆಸ್ಟ್ ಡೊಮೈನ್ ಇದೆಯೇ. ಸ್ಪೀಚ್ ಬೇಕಾದ್ರೆ ನಾವು ಹೇಳ್ತೀವಲ್ಲ, ಈ ಸ್ಪೀಚ್ ಅನ್ನೋದಕ್ಕೂ ರೈಟಿಂಗು ಒಂದು ಫಂಡಮೆಂಟಲ್ ಡಿಫರೆನ್ಸ್ ಇದೆ. ನಾವು ಒಂದು ಪೆನ್ಸಿಲ್ ಮೇಲೆ ಬರೀತೀವಿ, ಅದು ಪರ್ಮನೆಂಟು, ಅಂದರೆ ಅದು ಸುಟ್ಟಾಕೋ ತನಕ. ಆದರೆ ನನ್ನ ಸ್ಪೀಚು ಮೋಸ್ಟ್ ಫ್ರೆಜೈಲ್, ಮೋಸ್ಟ್ ಟೆಂಪರರಿ, ಹೊಡೆದ ತಕ್ಷಣ ಹೊರಟಾಯ್ತು. ಸೊ ಅದಕ್ಕೋಸ್ಕರ ಹೇಳ್ತಾನೆ. ಯಾಕೆ ಅಂದರೆ ನೀವೆಲ್ಲ ಗೊತ್ತಿರ್ಬೋದು, ನಾವು ನಮ್ಮ ವೇದ ಎಲ್ಲ ಪುಸ್ತಕದಲ್ಲಿ ಬರೆದಿದ್ದಿಟ್ಟರೆ ಎಲ್ಲ ಹಾಳಾಗೋಗಿರೋದು. ನಮ್ಮ ಲೈಬ್ರರಿ ಎಲ್ಲ ಡಿಸ್ಟ್ರಾಯ್ ಆಯ್ತದ, ನಳಂದ ತಾಕ್ಷ ಹೋಯ್ತು, ಅವೆಲ್ಲ ಹೊರಟೋಗ್ತಾ ಇತ್ತು. ನಾವು ನಮ್ಮ ವೇದನ ಓರಲ್ ಮೀಡಿಯಮಿಂದ ಇಟ್ಟಿರೋದರಿಂದ ಅದು ನಮಗೆ ಇವತ್ತು ಬಂದಿದೆ. ಸೊ ಅದಕ್ಕೋಸ್ಕರ ಒಬ್ಬಲ್ಲಿ ಜಾನ್ ಲಿಮೆ ಅಂತ ಅವ್ನು ಹೇಳಿದ್ದಾನೆ, ಇಟ್ ಈಸ್ ಆಲ್ವೇಸ್ ಇಂಟ್ರೆಸ್ಟಿಂಗ್ ಹೌ ದಿ ಮೋಸ್ಟ್ ಫ್ರೆಜೈಲ್ ಮೀಡಿಯಮ್ of sound has been able to preserve these ancient documents much better than the cathedrals and pyramids, which are all said and done are amenable for destruction. So ನಮ್ಮ ನೀವೆಲ್ಲ ಭಾರತೀಯ ಕಲ್ಚರ್ ಅಂದರೆ ಓರಲ್ ಕಲ್ಚರ್ ಅರ್ಥ ಮಾಡಿಕೊಳ್ಳದೆ ಇದ್ದರೆ ನಿಮಗೆ ಭಾರತೀಯ ಕಲ್ಚರ್ ಅರ್ಥ ಆಗೋದಿಲ್ಲ. ಇವಾಗ ಮನೆಯಲ್ಲಿ ಒಂದು ಹೆಂಗಸಿರ್ತಾಳೆ, ಮಕ್ಕಳೆಲ್ಲ ಇರುತ್ತೆ, ಅಡುಗೆ ಮಾಡ್ತಾ ಇರ್ತಾಳೆ, ಏನಾರ ದೇವರ ನಾಮ ಹೇಳ್ತಾ ಇದ್ದರೆ ಮಕ್ಕಳು ಹೇಳು ಅಂತ ಕೇಳಬೇಕಾಗಿಲ್ಲ, ಅವ್ರ ಕಿವಿ ಮೇಲೆ ಬಿದ್ದೇ ಅವ್ರು ಏನೋ ಕೆಲಸ ಮಾಡ್ತಾ ಇರ್ತಾರೆ. ನನಗೆ ಹಾಗೆ ಬಂದಿದ್ದು, ನಾನು ಯಾರೂ ಹೇಳ್ಕೊಡ್ಲಿಲ್ಲ, ಕಿವಿ ನಾವು ಓದ್ತಾ ಇದ್ದೆ, ಕಿವಿ ಬಿದ್ದಿತ್ತು, ಅಷ್ಟಾಯಿತು, ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಈ ರೈಟಿಂಗಿಗೆ ಆ ಪವರ್ ಇಲ್ಲವೇ ಇಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ಆಟೋಮ್ಯಾಟಿಕ್ ಹೇಳಿದ್ನಲ್ಲ, ಇವಾಗ ಎದುಗರಿ ಭೀಮವ್ವ ಅವರೆಲ್ಲ ಇದ್ದಲ್ಲಪ್ಪ, ಅವರು ಆಟೋಮ್ಯಾಟಿಕ್ಕಾಗಿ ಬಸಸ್ ಕಂಪೋಸ್ ಮಾಡಿ 20,000 30,000 ಕಂಪೋಸ್ ಮಾಡುವರು. ಸೊ ನಾವು ಓರಲ್ ಮೀಡಿಯಮ್ಗೆ ಪವರು ಬಹಳ ಜಾಸ್ತಿ. ಯಾಕೆಂದರೆ ನಾನು ಹೇಳಿದ್ನಲ್ಲ, ರಾಮಚಂದ್ರಾಯರದು ಕಥೆನೇ ವಿಕಾಸ ಹೇಳಿದ್ದೀರಲ್ಲ, ರಾಮಚಂದ್ರಾಯರು ಅವ್ರಿಗೆ ಎಮ್ ಎ ಮಾಡ್ತಾಯಿದ್ರು ಮೈಸೂರಿನಲ್ಲಿ, ಅವರೆಲ್ಲ ಮೈಸೂರು ಕಲ್ಚರ್ ಇರ್ತಾನೆ. ಅವ್ರಿಗೆ ಬ್ರಹ್ಮಸೂತ್ರ ಹೇಳ್ಕೊಟ್ಟವರು ವೈದ್ಯನಾಥ ಸ್ವಾಮಿ. ಅವ್ರು ಹೇಳಿಬಿಟ್ರು, ಅಲ್ಲಪ್ಪ ನನ್ನ ಕೈಲಿ ಪುಸ್ತಕ ಇದೆಯೇನಪ್ಪ, ಇಲ್ಲ, ಆಗ ನೀನು ಪುಸ್ತಕ ಇಟ್ಕೊಬೇಡ, ಪೂರ್ತಿ ಕೇಳು, ನೆಕ್ಸ್ಟ್ ಕ್ಲಾಸಿಗೆ ಡೌಟ್ ಬಂದರೆ ಕೇಳು, ಪ್ರಶ್ನೆ ಉತ್ತರ ಕೊಡ್ತೀನಿ. ಸೊ ಹಾಗೆ ನೀವು ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡಿದರೆ ನಾವು ಬರೆಯೋದು ಸ್ವಲ್ಪ,
ಆದರೆ ನೀವು ಕೇಳೋದರಿಂದ ಬರೀ ಅರ್ಥ ಆಗೋದಿಲ್ಲ, ಅದರಲ್ಲೂ ನಿಮ್ಮ ಬ್ರೈನ್ ಮೇಲೆ ಬೇರೆ ಒಂದು ಶಕ್ತಿ ಕೊಡುತ್ತೆ. ಅದು ಡಿಫರೆನ್ಸ್ ಬಿಟ್ವೀನ್ ರೈಟಿಂಗ್ ಆ್ಯಂಡ್ ಬ್ರೈನ್. ಇವಾಗ ಹಡ್ಸಲ್ ಅಂತ ಹೇಳ್ತಾನಲ್ಲಪ್ಪ, ಅವನು ಇವಾಗ ಮಂತ್ರ ಹೇಳ್ತಾ ಇದ್ದರೆ ಬ್ರೈನ್ ದೊಡ್ಡದಾಗತ್ತೆ ಅಂತ ದೊಡ್ಡ ಆರ್ಟಿಕಲ್ ಬರ್ದಿ ಸೈಂಟಿಫಿಕ್ ಅಮೆರಿಕಲ್ ಬರ್ದಿದ್ದಾನಲ್ಲಪ್ಪ ಹಡ್ಸಲ್ ಅಂತ. ಆ ಥರ ಅದಕ್ಕೋಸ್ಕರ ನಾವು ಈ ಚೆನ್ನಾಗಿ ತಿಳ್ಕೋಬೇಕು. ಏನು ಈ ಪವರ್ ಆಫ್ ಓರಲ್ ಟ್ರೆಡಿಷನ್ ಅಂತ ಹೇಳ್ತೀವಲ್ಲ, ಹೇಳು ನಮ್ಮ ಸಂಸ್ಕೃತಿಗೆ ಅದು ಫೌಂಡೇಶನ್. ರೈಟಿಂಗ್ ಸಂಸ್ಕೃತಿ ಅಲ್ಲ. ಇವಾಗೆಲ್ಲ ಹೇಳ್ತೀವಿ ಮಾಡರ್ನ್ ಟೈಮ್ಸೇ ಉಂಟೆ ಹಾಳ. ಕ್ರಿಯೇಟಿವಿಟಿ ಬರೋದು ಓರಲ್ ಟ್ರೆಡಿಷನ್ ಇಂದ, ರಿಟರ್ನ್ ಟ್ರೆಡಿಷನ್ ಇಂದ ಓರಲ್ ಕ್ರಿಯೇಟಿವಿಟಿ ಬರೋದೇ ಇಲ್ಲ. ಅದು ಪಾಯಿಂಟ್. ಆಮೇಲೆ ಸೆಕೆಂಡರಿ ಅಷ್ಟೇ, ಮೈನ್ ಕ್ರಿಯೇಟಿವಿಟಿ ಇಲ್ಲ, ಸೆಕೆಂಡರಿ ಕ್ರಿಯೇಟಿವಿಟಿ. ಸೊ ಅದಕ್ಕೋಸ್ಕರ ನಮ್ಮ ಪುಸ್ತಕಗಳೆಲ್ಲ ಹೆಚ್ಚು ಕಡಿಮೆ ರಾಮಾಯಣ ಮಹಾಭಾರತ ಆಗಲಿ ಅದು ಹಿಂದಿನ ಪುಸ್ತಕಗಳೆಲ್ಲ ಅದಕ್ಕೆ ಬೇಕಾದ ಡಿಸ್ಟ್ರಾಯ್ ಆಗೋಯ್ತು. ಅದು ಬೇಕೆಂದರೆ ಪುಸ್ತಕಗಳು ಬಂದು ಇವಾಗ ಮೊದಲು ವೇದ, ಆಮೇಲೆ ವೇದ ಯಾವಾಗ ಬರೆದಿದ್ದು ಅಂದರೆ ಹೆಚ್ಚು ಕಡಿಮೆ 1500 ಅಂತ. ವೇದದ ಕಾಲ 6000 BC ಇಟ್ಕೊಳ್ಳಿ ಹೆಚ್ಚು ಮೇಲೆ. ಆವಾಗ ಬರೀಬಾರ್ದು ಅಂತ ಒಂದು ಐಡಿಯಾ ಕೊಟ್ಬಿಟ್ರು, ಬರೀಬಾರ್ದು ಅಂತ. ಅದಕ್ಕೆ ಓರಲ್ ಟ್ರೆಡಿಷನ್ ಇರಬೇಕು ಅಂತ ಆಮೇಲೆ ಬರೆದ್ರು. ಅದಕ್ಕೋಸ್ಕರ ಕೆಲವರಿಗೆಲ್ಲ ಡೇಟ್ ಆಫ್ ವೇದಾಸ್ ಅಂತ ಹೇಳ್ತಾರೆ. ಯಾವ ಮಾನಸ್ಕ್ರಿಪ್ಟ್ಸ್ ಆರ್ ಓಲ್ಡ್ 1500 BC ವೇದ ಅಂತ ಹೇಳ್ಬಿಟ್ರು ಅಷ್ಟೇ. ಸೊ ಬಟ್ ಈ ಪ್ರಶ್ನೆ ಇದೆಯಲ್ಲ, ಪೃಚ್ಛಾಮಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರನೇ ನಮ್ಮ ಆ ಕಾಲದಲ್ಲಿ ತರ್ಕಕ್ಕೆ ಬೆಲೆ ಇರಲಿಲ್ಲ. ತರ್ಕ ಅಲ್ಲ, ಜಗಳ ಆಡೋದಕ್ಕಷ್ಟೇ, ಜ್ಞಾನವರ್ಧನೆ ಆಗೋದಿಲ್ಲ. ನಿನಗೆ ಜ್ಞಾನವರ್ಧನೆ ಆಗಬೇಕಾದರೆ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಬೀಳುತ್ತೋ ಆ ಪ್ರಶ್ನೆ ಒಂದು ಕೇಳು, ಆ ಉತ್ತರ ಕೊಡ್ತಾನೋ ಬೇರೆ ವಿಚಾರ. ಸೊ ನಿಮ್ಮ ಒಳಗಡೆ ಇರೋ ಪ್ರಶ್ನೆ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ. ಬೇರೆ ಪ್ರಶ್ನೆ ಬರ್ಬೋದು ಇನ್ನೊಂದು ಟೈಮಲ್ಲಿ, ಅದು ಇಂಪಾರ್ಟೆಂಟ್ ಐಡಿಯಾ. ಸೊ 4 ಇದೆ. ಇದಕ್ಕೇನಪ್ಪ ಅಂದರೆ ಇದು 34, ಇದು ಭಾಳ ದೊಡ್ಡ ಋಷಿ ಅವನು, ದೀರ್ಘತಮ ಔಚಿತ್ಯ ಎಂದು. ಇದಕ್ಕೆ ಉತ್ತರನೂ ಕೊಡ್ತಾನೆ. ಸೊ ಅವನು ಹೇಳ್ತಾನೆ, ಉತ್ತರನೂ ಭಾಳ ಕಷ್ಟ. ಇಯಂ ವೇದಿ ಪರೋ ಅಂತಃ ಪೃಥಿವ್ಯಾ ಅಯಂ ಯಜ್ಞೋ ಭುವನಸ್ಯ ನಾಭಿಃ ಅಯಂ ಸೋಮೋ ವೃಷ್ಣೋ ಅಶ್ವಸ್ಯ ರೇತೋ ಬ್ರಹ್ಮಾಯಂ ವಾಚಃ ಪರಮಂ ವ್ಯೋಮ. ಹೇಳ್ತಾನೆ, ಪೃಥಿವಿಯ ಅಂತಹ ಯಾವುದು ಲಿಮಿಟ್ ಹೊರ್ತು ಅಂತ ಅಂದರೆ ಲಿಮಿಟ್ಟು, ಅದು ಅಂಥ ಲಿಮಿಟು ಆಗುತ್ತೆ, ಇನ್ಸೈಡು ಆಗುತ್ತೆ, ಆ ಥರ ಆಗ್ತೈತಿ. ಸೊ ಪರ ಅಂತ ಸುಪ್ರೀಂ ಲಿಮಿಟ್ ಯಾವುದಪ್ಪ ಅದಕ್ಕೇನು ಹೇಳ್ತಾನೆ, ಯಂ ವೇದಿ ಅಂತ ಹೇಳ್ತಾನೆ. ನಾರ್ಮಲ್ಲಾಗಿ ನೀವೆಲ್ಲ ವೇದಿ ಅಂದರೆ ಯಜ್ಞದಲ್ಲಿ ನಾವು ಬೆಂಕಿ ಇರ್ತೀವಲ್ಲಪ್ಪ, ಅದಕ್ಕೆ ವಾಲ್ಟಾರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಸ್ತೂಪ ಅಂತ ಹೇಳ್ತೀವಿ. ಅದು ಅವನು ಹೇಳ್ತಿರೋದು ಅಲ್ಲ, ಅವನು ಹೇಳ್ತಿರೋದು ವೇದ ಅಂತಂದರೆ ಎಲ್ಲ ಜ್ಞಾನ ಎಲ್ಲ ಭಾಳ ಇಂಪಾರ್ಟೆಂಟ್. ಇಲ್ಲಿ ನೀವೆಲ್ಲ ಕೇಳ್ತಿರಲ್ಲ, ಅವನಿಗೆ ಹಿ ನೋಸ್ ಓನ್ಲಿ ಥಿಯರಿಟಿಕಲ್ ನಾಲೆಡ್ಜ್, ಈ ಡಸಂಟ್ ನೋ ಹೌ ಟು ಅಪ್ಲೈ ಅಂತ. ವೇದದಲ್ಲಿ ನಾಲೆಡ್ಜು ಸ್ಟ್ರೆಂಗ್ತು ಒಂದು ಜಾಯಿಂಟ್. ಒಂದು ಜ್ಞಾನ ಇದೆ ಅಂದರೆ ಅದರ ಬೇರೆ ಬೇರೆ ಡೈಮೆನ್ಷನ್ಸು ಸ್ಟ್ರೆಂಗ್ತು ಎಲ್ಲ ಬರುತ್ತೆ. ಸೊ ವೇದಿಹಿ ಅಂದರೆ ಇಲ್ಲೆಲ್ಲ ಇದೆಯಲ್ಲಪ್ಪ, ಆ ಜ್ಞಾನ ಇಲ್ಲಿದೆ, ಇಲ್ಲೇ ಎಲ್ಲ ಕಡೆ. ಒಂದು ಎಲೆಯಲ್ಲಿದೆ, ಒಂದು ಮರದಲ್ಲಿದೆ, ಒಂದು ಬಂಡೆಯಲ್ಲಿದೆ. ಯಂ ವೇದಿ, ಎಲ್ಲ ಸ್ಥಳದಲ್ಲೂ ಇರುವ ಜ್ಞಾನ, ಅದೇ ಪೃಥ್ವಿಯ ಲಿಮಿಟ್ಟು. ಅಲ್ಲಿ ಪೃಥ್ವಿಯ ಅಂದರೆ
ಫಿಸಿಕಲ್ ಅರ್ತ್ ಅಲ್ಲ, ನಾಲೆಡ್ಜ್ ಆ್ಯಂಡ್ ಪವರ್ ಆಫ್ ದಿ ಅರ್ತ್. ನಾಲೆಡ್ಜ್ ಏನಪ್ಪ? ಸೊ ನೀನು ಇಲ್ಲಿ ಹೊರಗಡೆ ಇದೆಯಲ್ಲ, ಒಂದು ಎಲೆ ತಗೋ, ಒಂದು ಪಂಡೆ ತಗೋ, ಅದರೆಲ್ಲ ನೀನು ಅದನ್ನು ಅಭ್ಯಾಸ ಮಾಡಿದರೆ ನಿನಗೆ ಈ ಪೃಥ್ವಿಯ ಶಕ್ತಿ ಗೊತ್ತಾಗ್ತದೆ. ಅದು ಇಂಪಾರ್ಟೆಂಟ್ ಐಡಿಯಾ. ಪೃಥ್ವಿಯ ಸೊ ಲಿಮಿಟ್ ಅಲ್ಲ, ಬರೀ ಇದಲ್ಲ. ಸೊ ಇಲ್ಲೇನಪ್ಪ ಅಂದರೆ, ನಾವು ಒಂದು ಪ್ರಶ್ನೆ ಕೇಳುವಾಗ ನಮ್ಮ ಲಿಮಿಟ್ ಪೃಥ್ವಿ ಅಂದರೆ ಏನು ಅಂತ. ಫಾರ್ ಎಕ್ಸಾಂಪಲ್ ಹೇಳ್ತೀನಲ್ಲಪ್ಪ, ನಾವು ಭೂದೇವಿ ಹೇಳುವಾಗ ವಯಂ ಉರುಲೋಕಂ ಕೃಣೋತು, ಕ್ರಿಯೇಟ್ ಎ ವೈಡ್ ಲೋಕ. ಏನಪ್ಪ ಲೋಕ ವೈಡ್ ಮಾಡೋಕ್ಕಾಗುತ್ತೆ? ಆಗಲ್ಲಪ್ಪ. ನಮಗೆ ಇರೋದು ಏನೋ ಗೊತ್ತೇ ಇಲ್ಲ. ಎಲೆ ಅಂದರೆ ಯೂಸ್ಲೆಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಮಂಡೇನ ಯೂಸ್ಲೆಸ್ಸು, ಸಾಯಿಲ್ಲ ಯೂಸ್ಲೆಸ್ಸು ಅಂತ ಹೇಳ್ತೀವಿ. ಆ ಸಾಯಿಲಲ್ಲಿ ಒಂದು ಸ್ಪೂನಲ್ಲಿ 1 ಮಿಲಿಯನ್ ಬ್ಯಾಕ್ಟೀರಿಯಾ ಇದೆ, ಅದರಿಂದಾನೇ ನಮ್ಮದು ಇದೆಲ್ಲ ಪದಾರ್ಥ ಎಲ್ಲ ಬೆಳೆಯುತ್ತೆ, ನಮ್ಗೆ ಗೊತ್ತಿಲ್ಲ. ಸೊ ನಾವು ಒಂದೊಂದು ಸ್ಥಳದಲ್ಲೂ ಹೇಗೆ ಜ್ಞಾನ ಅನ್ನೋದು ಅಪರಿಮಿತವಾದ ಜ್ಞಾನ ಇರಬೇಕು. ಇನ್ಫೈನೈಟ್ ಜ್ಞಾನ ಇದೆ, ಇನ್ಫೈನೈಟ್ ಶಕ್ತಿ ಇದೆ. ಆ ಸಣ್ಣ ಸ್ಯಾಂಡಿಂದಾನೆ, ಸಾಯಿಲಿಂದಾನೆ ದೊಡ್ಡ ಬೆಳೆ ಬೆಳೆಯುತ್ತೆ, ಮರ ಬೆಳೆಯುತ್ತೆ, ಎಲ್ಲ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು ಹೇಳೋದೇನಪ್ಪ ಅಂದರೆ, ಈ ಪೃಥ್ವಿ ಇದೆಯಲ್ಲ, ಇದರ ಲಿಮಿಟ್ ತಿಳ್ಕೋಬೇಕಾದರೆ ನೀವು ನಿನ್ನ ಕಣ್ಣೆದುರಿಗೆ ಇದೆಯಲ್ಲ ಒಂದೊಂದು ಪದಾರ್ಥನೋ ಅದರ ಲಿಮಿಟ್ ಕೊಟ್ಟು ಅದರಲ್ಲಿ ಎಷ್ಟು ಎನರ್ಜಿ ಇದೆ, ಅದರಿಂದ ಏನಾಗುತ್ತೆ. ಸಿ ನಮ್ಮ ಭಾರತೀಯ ಕಲ್ಚರ್ನಲ್ಲಿ ಏನಪ್ಪ ಅಂದರೆ ಯಾವುದು ಯೂಸಸ್ ಅಲ್ಲ. ನಾವು ಹೇಳ್ತೀವಿ ಒಂದು ಇಲಿ ಅಂತ ಹೇಳ್ತೀವಿ, ಒಂದು ಇರುವೆ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಒಂದೊಂದು ಕೆಲಸ ಇದೆ. ಅದಕ್ಕೆ ನಾವು ಹಾರ್ಮೋನಿ ಅಂತ ಹೇಳ್ತೀವಿ. ಹೇಗೆ ಒಂದಕ್ಕೊಂದಕ್ಕೆ ಸಪೋರ್ಟ್ ಮಾಡಿ ನಮಗೆ ಬಂದಿದೆ. ನಿಮ್ಗೆ ಹೇಳಿದ್ನಲ್ಲ ಬೇಕಾದಷ್ಟು ಸಲ, ಇದರಲ್ಲಿ ಒಂದು 50 ವರ್ಷದ ಹಿಂದೆ ನಮಗೆ ಲ್ಯಾಂಡ್ ಬೇಕಪ್ಪ ಅಂದ್ರೆ ಅಮೇರಿಕನ್ನಲ್ಲೂ, ಅವಾಗ ಅವರೆಲ್ಲ ಏನು ತಿಳ್ಕೊಂಬಿಟ್ರು, ಅಮೆಜಾನ್ ಫಾರೆಸ್ಟ್ ಇದೆ, ಅಲ್ಲಪ್ಪ ಫಾರೆಸ್ಟ್ ಇರಬೇಕಾದ್ರೆ ಲ್ಯಾಂಡು ಬಹಳ ಉತ್ಕೃಷ್ಟವಾಗಿರಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಸರಿಯಪ್ಪ, ಹಾವೇನೋ ದುಡ್ಡಿತ್ತು, ಕೋಟ್ಯಾಂತರ ರೂಪಾಯಿ ಇಟ್ಟು ಅದು ಕೊಟ್ಟುಕೊಂಡು ಬಿಲ್ಡೋಸರ್ ತಗೊಂಡ್ರು, ಮರ ಎಲ್ಲ ಕಟ್ ಮಾಡಿದ್ರು. ಆಮೇಲೆ ನೋಡ್ತಾರೆ ಅಲ್ಲಿ ಸಾಯಿಲ್ ಯೂಸ್ಲೆಸ್, ಏನೂ ಬೆಳೆಯೋದಿಲ್ಲ. ಸೊ ಏನಪ್ಪ ಅಂದರೆ ಈ ಫಾರೆಸ್ಟಲ್ಲಿ ಹೇಗೆ ರಿಚ್ ಆಗುತ್ತೆ ಅಂದರೆ, ಎಲ್ಲ ಭಾಗ ಇವಾಗ ಒಂದು ಪ್ರಾಣಿ ಸಾಯುತ್ತೆ, ಅದೇನು ಮಾಡುತ್ತೆ, ಇನ್ನೊಂದು ಗಿಡ ಇದೆ, ಆ ಗಿಡ ಏನು ಮಾಡುತ್ತೆ, ಸತ್ತು ಪ್ರಾಣಿ ಒಳಗೆ ಹೋಗಿ ಎಲ್ಲ ಹಿರ್ಕೊಳ್ಳುತ್ತೆ. ಸೊ ಈ ತರಹ ಬೇಕಾದಷ್ಟು ವಿಧಾನ ಇದ್ದು ಆ ಫಾರೆಸ್ಟು ರಿಚ್ ಆಗಿರುತ್ತೆ. ಸೊ ಸಾವಿರಾರು ಬರೀ ಸಾಯಿಲಿಂದ ಅಲ್ಲ, ನಮ್ಮದು ಆರ್ಡಿನರಿಯಾಗಿ ಸಾಯಿಲ್ ಒಳ್ಳೆಯದು, ಜನ ಬೆಳೆಯುತ್ತೆ ಹೇಳ್ತೀವಿ, ಹಾಗಲ್ಲಪ್ಪ. ನೂರಾರು ಕಾರಣಗಳಿಂದ ಒಟ್ಟುಗೂಡಿ ಆ ಫಾರೆಸ್ಟ್ ಅಲ್ಲ, ಅಮೆಜಾನ್ ಫಾರೆಸ್ಟ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವೇನು ತಿಳ್ಕೊಬೇಕು ಅಂದರೆ, ಈ ಪ್ರಪಂಚದಲ್ಲಿ ಒಂದು ದೊಡ್ಡ ಹಾರ್ಮೋನಿ ಪವರ್ ಇದೆ. ಅದಕ್ಕೆ ತದ್ಯೇಕಂ ಅಂತ ಹೇಳ್ತೀವಲ್ಲ, ಅದನ್ನು ಹೀಗೆ ನಿಭಾಯಿಸಿ. ಯಾವಾಗ ನೀವು ಅದನ್ನು ಮರೆತು ಬಿಟ್ಟು ಒಂದೇ ಒಂದು ಸಣ್ಣದನ್ನು ಮಾತ್ರ ತಗೋತೀವೋ, ಆವಾಗ ನಿಮಗೆ ನಿಮಗೆ ವಿನಾಶ ಬರುತ್ತೆ, ಅದಕ್ಕೆ ವಿನಾಶ ಬರೋದಿಲ್ಲ ಅಂತ ಹೇಳ್ತೀವಿ. ಸೊ ಪೃಥ್ವಿಯ ಅಂತಹ ಲಿಮಿಟ್ ತಿಳ್ಕೋಬೇಕಾದರೆ ಇಲ್ಲಿ ಎಲ್ಲೆಲ್ಲೋ ಇದೆಯಲ್ಲ, ಅದರಲ್ಲೂ ಜ್ಞಾನ ಇದೆ, ಆ ಜ್ಞಾನ ತಿಳ್ಕೋ ಸ್ವಲ್ಪ ಮಾಡು, ಆವಾಗ ನಿಮಗೆ ಬರುತ್ತೆ ಅಂತಹ ಪೃಥ್ವಿಯ ಅಂತ ಹೇಳ್ತೀವಿ. ಆಮೇಲೆ ಭುವನಸ್ಯ ನಾಭಿಹಿ, ಈ ಪ್ರಪಂಚ ಅಲ್ಲ ಇದೆಯಲ್ಲಪ್ಪ, ಲೋಕಗಳು ನಮ್ಮ ಒಂದು ಲೋಕನೇ ಅಲ್ವಲ್ಲ, ನಮ್ಮದು ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಸತ್ ಚಿತ್ ಎಲ್ಲ ಹೇಳ್ತೀವಲ್ಲಪ್ಪ, 7. ಇದಕ್ಕೆ ನಾಭಿ ಇದೆಯಾ ಅಂತ ಪ್ರಶ್ನೆ. ನಾಭಿ ಅಂದರೆ ಸೆಂಟ್ರಲ್ ಪಾಯಿಂಟಿಂದ ಎಲ್ಲನೂ ಬ್ಯಾಲೆನ್ಸ್ ಆಗುತ್ತೆ ಅಂಥದ್ದಿದೆಯಾ?
ಭಾಳ ಇಂಟ್ರೆಸ್ಟಿಂಗ್. ಅಯಂ ಯಜ್ಞ, ನೋಡಪ್ಪ ನಾನು ಇವಾಗ ಯಜ್ಞ ಮಾಡ್ತಾ ಇದ್ದೀನಿ. ಯಜ್ಞನೇ ಆ 7 ಲೋಕಕ್ಕೂ ನಾಭಿ. ಏನು ಹಾಗಂದರೆ ಅರ್ಥ, ಯಜ್ಞ ಅಂದರೆ ಬರೀ ಬಾಹ್ಯ ಯಜ್ಞ ಅಲ್ಲ, ಬಾಹ್ಯನೂ ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಅದು ಯಜ್ಞದಲ್ಲಿ ಯಾವುದು ಇಂಪಾರ್ಟೆನ್ಸು, ನಾವು ಬೇರೆ ಬೇರೆ ಆದ ಮಹಾನ್ ಶಕ್ತಿಗಳನ್ನು ಕರೆದು ಅವನ್ನು ನಾವು ಅದ್ರ ಜೊತೆ ಕೆಲಸ ಮಾಡಿ ಅದರಿಂದ ಒಂದು ಮಹಾಶಕ್ತಿ ಹುಟ್ಟುತ್ತೆ. ಅಯಂ ಯಜ್ಞ. ಅವನು ಹೇಳೋದೇನಪ್ಪ ಅಂದರೆ, ಯಜ್ಞ ಅನ್ನೋದು ಇಂಟರ್ನಲ್ ಯಜ್ಞಾನವೂ ಇದೆ, ಅಂತರ್ಯಜ್ಞ. ಅದರಲ್ಲಿ ನಮಗೆ ತುಪ್ಪ ಗಿಪ್ಪ ಬೇಡ. ಎಕ್ಸ್ಟರ್ನಲ್ ಯಜ್ಞಾನ ಒಂದು ದಿವಸದ ಯಜ್ಞ ಇದೆ, 100 ದಿವಸ ಯಜ್ಞ ಇದೆ. ಸೊ ಯಜ್ಞ ಎಲ್ಲ ತೆಗೆದುಕೊಂಡು ಕೊಳ್ಳಿಂದರ. ಯಜ್ಞ ಅಂದರೆ ಯಾ ಅಂದರೆ ಎಫರ್ಟ್, ಜ್ಞಾ ಅಂದರೆ ನಾಲೆಡ್ಜ್. ಸೊ ಯಾವ ಎಫರ್ಟಿನ ಜ್ಞಾನ ನನಗೆ ಬರುತ್ತೋ ಅದು ಯಜ್ಞ. ಸೊ ಈ ಯಜ್ಞ ಇದೆಯಲ್ಲಪ್ಪ, ಇದನ್ನು ಕಳಪೆ ಮಾಡಬೇಡ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಯಜ್ಞ ಹೇಗೆ ಹುಟ್ಟಿತು ಅಂತ ಒಬ್ಬರು ಸೂಕ್ತ, ಯಜ್ಞೇನ ಯಜ್ಞಂ ಅಯಜಂತ ದೇವಾ. ಯಜ್ಞೇನ ಯಜ್ಞದಿಂದ ಯಜ್ಞಂ ಯಜ್ಞವನ್ನು ಅಯಜಂತ ಯಜ್ಞ ಮಾಡಿದರು. ಯಾರು? ದೇವ, ಮಹಾನ್ ಶಕ್ತಿಗಳು, ಈ ಯಜ್ಞ ಹುಟ್ಟೋರು. ಸೊ ಯಜ್ಞ ಅನ್ನೋದು ಕನ್ಸ್ಟ್ರಕ್ಟೆಡ್ ಆ್ಯಕ್ಟಿವಿಟಿ ಅಲ್ಲ. ಇವಾಗ ಮನೆ ಅಂದರೆ ಯಾವುದೇ ಆ್ಯಕ್ಟಿವಿಟಿ, ಕೆಲಸಗಾರರು ಬರ್ತಾರೆ, ಇಟ್ಟಿಗೆ ಬರ್ತಾರೆ, ಬರ್ತಾರೆ, ಅದು ಬರ್ತಾರೆ. ಇದು ಕನ್ಸ್ಟ್ರಕ್ಟೆಡ್ ಆ್ಯಕ್ಟಿವಿಟಿ ಅಂದರೆ ನಮ್ಮ ಹಾಗೆ ಹುಟ್ಕೊಳ್ಳಿಲ್ಲ. ಯಾವ್ದು ಹುಟ್ಕೊಂಡಿದ್ದು? ಯಜ್ಞ. ಅದಕ್ಕೋಸ್ಕರ ಯಜ್ಞ ಭುವನಸ್ಯ ನಾಭಿ, ಅದರಿಂದ ಬಂತು. ಅದಕ್ಕೋಸ್ಕರ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವ ಕೆಲಸನೂ ಯಜ್ಞ ಅಂತ ಮಾಡಿದರೆ ಅದರ ಡೈಮೆನ್ಷನ್ಸು ಆಮೇಲೆ ಪವರು ಜಾಸ್ತಿ ಆಗುತ್ತೆ. ನೋಡಪ್ಪ, ನಾನು ಬರೀ ಮನೆ ಕಟ್ತಾ ಇದ್ದೀನಿ ಅಂತ ಹೇಳ್ತೀನಿ, ಹೇಳ್ದಲ್ಲ, ಬಿಕಾಸ್ ನಮಗೆ ಹೇಳಿದ್ನಲ್ಲ, ಸ್ಟ್ಯಾಚ್ಯೂ ಮಾಡೋನು ಇರ್ತಾನೆ, ಒಬ್ಬ ಹೇಳ್ತಾನೆ ನನಗೆ ದುಡ್ಡು ಬೇಕು ಮಾಡ್ತೀನಿ, ಇನ್ನೊಬ್ಬ ಹೇಳ್ತಾನೆ ಅದರಲ್ಲಿ IIC ಒಂದು ದಿವ್ಯ ಫಾರಮ್ ನೋಡ್ತೀನಿ ಅಂತ ಬೇಕು. ಸೊ ಎಲ್ಲರೂ ಡಿಫ್ರೆಂಟ್. ಸೊ ಯಾರು ಹೀಗೆ ಮಾಡ್ತಾರೋ ಅಯಂ ಯಜ್ಞ, ಅವರಿಗೆ ಈ ಭುವನದ ನಾಭಿ ಯಾಕೆ ಇಂಪಾರ್ಟೆನ್ಸು? ಯಾರಿಗೆ ಸೆಂಟ್ರಲ್ ಪಾಯಿಂಟ್ ಇರುತ್ತೋ ಹೋಗ್ತೀವಿ ಬರ್ತೀವಿ, ಸೆಂಟ್ರಲ್ ಪಾಯಿಂಟ್. ಸೊ ಯಜ್ಞ ಮಾಡಿದರೆ ನಾವು ಅಲ್ಲಿಗೆ ಹೋಗ್ಬೋದು, ಇಲ್ಲಿಗೆ ವಾಪಸ್ ಬರ್ತೀವಿ ಅಲ್ಲಿಗೆ. ಸೊ ಯಜ್ಞ ಅನ್ನೋದು ನಾಭಿ. ಸೊ ನಾಭಿ ಅಡ್ವಾಂಟೇಜ್ ಏನು? ನಾವು ಬೇರೆ ಬೇರೆ ಹೋಗೋದಕ್ಕೂ ನಮಗೆ ಒಂದು ಡೈರೆಕ್ಷನ್ ಕೊಡುತ್ತೆ. ವಾಪಸ್ ಬರ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ, ವಾಪಸ್ ಬರ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ. ಸೊ ನಮ್ಮ ಬೇರೆ ಬೇರೆ ಪ್ರಯಾಣಕ್ಕೂ ನಾಭಿ ಉಪಯೋಗ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾಭಿ ಇಂಪಾರ್ಟೆನ್ಸು. ಭುವನಸ್ಯ ನಾಭಿ. ಆಮೇಲೆ ಅವನು ಹೇಳ್ತಾನೆ, ಮೂರನೇದು ಸೋಮೋ ಅಶ್ವುಷ್ಣ ಅಶ್ವಸ್ಯ ರೇತಃ. ಅಶ್ವ ಅಂದರೆ ಹೇಳಿದ್ನಲ್ಲ, ಪ್ರಾಣಶಕ್ತಿ. ಅದರ ರೇತಸ್ಸು ಅಂದರೆ ಎನರ್ಜಿ. ಯಾವುದು? ಅದಕ್ಕೆ ಎನರ್ಜಿ ಕೊಡೋದು, ಅದರಿಂದ ಹೊಸ ಕ್ರಿಯೇಟ್ ಆಗುತ್ತಲ್ಲ, ಅದೆಲ್ಲ ಬರುತ್ತೆ. ಅದು ವೃಷ್ಣ ಅಂದರೆ ಮೋಸ್ಟ್ ಪವರ್ಫುಲ್. ಯಾವುದಪ್ಪ ಅದು? ಅವ್ರಿಗೆ ಹೇಳ್ತಾನೆ ಆಯಂ ಸೋಮಃ. ಹೇಳ್ತೀವಲ್ಲ, ಸೋಮ ಅಂದರೆ ಸಂತಸದ ಮಹಾದೇವತೆ. ನಾವು ಏನು ಕೆಲಸ ಮಾಡಿದ್ದರೂ ಅದರಿಂದ ಸಂತಸ ಬರುತ್ತೆ, ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಆ ಸಂತಸದಿಂದಾನೇ ಆ ಕೆಲಸಕ್ಕೆ ಫೌಂಡೇಶನ್. ದಿ ವರ್ಕ್, ದಿ ಸೋಮ ಇಸ್ ದಿ ಫೌಂಡೇಶನ್ ಫಾರ್ ಆಲ್ ವರ್ಕ್. ಅದಕ್ಕೋಸ್ಕರ ನಾವು ಹೇಳ್ತೀವಲ್ಲಪ್ಪ, ಅಪಾಮ ಸೋಮಂ ಅಮೃತ ಬಭುವ. ನಾವು ಸೋಮವನ್ನು ಸೇವಿಸಿ ಅಪಾಮದ ಅಮೃತ ಬಭುವ, ವಿ ಬಿಕಮ್ ಇಮ್ಮಾರ್ಟಲ್ಸ್ ಅಂಡ್ ಇನ್ಫೈನೈಟ್. ಸೊ ಏನಪ್ಪ ಅಂದರೆ ಇಮ್ಮಾರ್ಟಾಲಿಟಿ, ಇನ್ಫೈನೈಟು ಅಂದರೆ ಇನ್ಫೈನಿಟಿ ಅಂತ ಹೇಳಿದ್ರೆ ಏನಪ್ಪ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ,
ಇದು ಐಡಿಯಾ ಅಪ್ಪ. ವೃಷ್ಣ ಶ್ವಸರೇತು ವೃಷ್ಣ ಸೋಮ. ಸೊ ಸೋಮ ಅನ್ನೋದು ನಾವು ಪ್ರಾಣಶಕ್ತಿ ಅಂತ ಹೇಳ್ತೀವಿ, ಅಶ್ವ ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ನಮ್ಮ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅಶ್ವ ಅನ್ನೋದಕ್ಕೆ 4 ತರಹ ಕುದುರೆಗಳು ಅಂತ ಹೇಳ್ತೀವಿ. ದೇವತೆಗಳಿಗೆ ಹಯ ಅಂತ ಹೇಳ್ತೀವಿ, ಗಂಧರ್ವರಿಗೆ ವಾಜಿ ಅಂತ ಹೇಳ್ತೀವಿ, ಆಮೇಲೆ ಇವರಿಗೆ ದೈತ್ಯರಿಗೆ ಇನ್ನೊಂದು ವರ್ಡ್ ಹೇಳ್ತೀವಿ, ಮನುಷ್ಯರಿಗೆ ಅಶ್ವ ಅಂತ ಹೇಳ್ತೀವಿ. ಅಂದರೆ ನಾವು ಹೇಗೆ ಈ ಮಹಾಪ್ರಾಣಶಕ್ತಿನ ಹೇಗೆ ಉಪಯೋಗಿಸ್ಕೋಬಹುದು, ಅದಕ್ಕೆ ಡೈಮೆನ್ಷನ್ಸ್ ಇರುತ್ತೋ ಅದಕ್ಕೋಸ್ಕರ ಡಿಫ್ರೆನ್ಷಿಯೇಟ್ ಮಾಡೋದು 4 ಭಾಗ ಮಾಡಿ. ಅದೇ ತರಹನೇಪ್ಪ ನೋಡು, ಈ ಸೋಮ ಇದೆಯಲ್ಲ, ಡಿಲೇಟ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಅದು ಈ ರೇತಸ್ ಇದು ಅಶ್ವಕ್ಕೆ ಫೌಂಡೇಶನ್ ಅಪ್ಪ. ಅಂದರೆ ನಾವು ಕೆಲಸ ಮಾಡುವಾಗ ಸಂತೋಷದಿಂದ ಕೆಲಸ ಮಾಡಬೇಕು, ಆ ಕೆಲಸ ಸಂತೋಷ ಬರುತ್ತೆ. ಸೊ ಯಾಕಪ್ಪ ಕೆಲಸ ಮಾಡ್ತಾ ಇದ್ದೀಯೋ ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಮೆಟೀರಿಯಲ್ ಬೆನಿಫಿಟ್ಗೆಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಊಟ ಬೇಕು, ಸ್ಯಾಲರಿ ಬೇಕು ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರನೇ ಇಂಗ್ಲೀಷಲ್ಲಿ ಹೇಳ್ತೀವಲ್ಲಪ್ಪ. ಸೊ ಒಂದು ಕೆಲಸಕ್ಕೆ ಒಂದು ಸ್ಯಾಲರಿ ಇದೆ ನಿಜ, ಆದರೆ ಯಾರು ಸ್ಯಾಲರಿ ಕೆಲಸ ಮಾಡ್ತಾರೋ ಅವ್ರ ಕ್ವಾಲಿಟಿ ಪೂರ್ ಆಟೋಮ್ಯಾಟಿಕ್ಕಾಗಿ. ಯಾಕೆ ಅವ್ರಿಗೆ ಹೈಯರ್ ವ್ಯಾಲ್ಯೂ ಗೊತ್ತಿರೋಗೋದಿಲ್ಲ. ಅದಕ್ಕೋಸ್ಕರ ಹೇಳೋದು ಈ ಸೋಮ ಅನ್ನೋದು ಡಿಲೇಟ್. ಸೊ ಯಾಕಪ್ಪ ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡೋದರಿಂದಲೇ ನನಗೆ ಸಂತಸ ಬರುತ್ತೆ, ನನಗೆ ಆರೋಗ್ಯ ಬರುತ್ತೆ, ನನಗೆ ಬೇಕಾದಷ್ಟು ಫಿಸಿಕಲ್ ನೀಡ್ಸ್ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಸೋಮ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್, ಡಿಲೇಟ್ ಆಫ್ ಎಕ್ಸಿಸ್ಟೆನ್ಸ್ ಅಂತ. ಸೊ ನೀವು ಹೇಳ್ಬೋದು ಸೋಮ ಅನ್ನೋದ್ರಿಂದ ಫುಡ್ ಬಂದು, ಹೌದಪ್ಪ ಆಟೋಮ್ಯಾಟಿಕ್ಕಾಗಿ ಬರುತ್ತೆ, ಅದು ಮೈನರ್ ಕಾನ್ಸಿಕ್ವೆನ್ಸ್ ಅಷ್ಟೇ. ನೀವು ಹೋಗ್ತೀವಿ ಮಾಡ್ತೀವಿ. ಬಟ್ ಅದಲ್ಲ ಫಿಸಿಕಲ್ ಡೈಮೆನ್ಷನ್ಸ್ ಇದೆಯಲ್ಲ, ಸ್ಯಾಲರಿ ಅದು, ನಾವು ಅದರ ಮೇಲೆ ನಾವು ನಮ್ಮ ಜೀವನ ಮಾಡಿದರೆ ನಿಮ್ಮ ಜೀವನದಲ್ಲಿ ಬೆಲೆಯೂ ಇಲ್ಲ. ನಿಮಗೆ ಯಾವತ್ತು ಕಾಯಿಲೆ ಬರುತ್ತೆ, ಎಲ್ಲ ಬರುತ್ತೆ, ಅಷ್ಟೇ ವಿನಃ ಹಣ ಬಂದರೂ ಬರೋದಿಲ್ಲ ಅಂತ. ಕೊನೆಯಲ್ಲಿ ಬರ್ತಾನೆ ವಾಚಃ, ಸ್ಪೀಚ್ ಇದೆಯಲ್ಲಪ್ಪ, ಪರಮಂ ವ್ಯೋಮ, ಅದು ಯಾವುದಪ್ಪ ಹೈಯೆಸ್ಟ್ ಲೆವೆಲ್ಲು. ಅದಕ್ಕೆ ಹೇಳ್ತಾನೆ ನೋಡಪ್ಪ, ಅದೇ ನಮ್ಮ ವೇದ ಮಂತ್ರ. ಬ್ರಹ್ಮ ಅಂದರೆ ವೇದ ಮಂತ್ರ. ಸೊ ವೇದ ಮಂತ್ರನೇ ಎಲ್ಲದಕ್ಕೂ, ಒಂದೇ ಮಂತ್ರ ಅಲ್ಲ. ಬ್ರಹ್ಮ ಅಂದರೆ ಸುಪ್ರೀಂ ಅಂತ ಅಂತಲ್ಲ. ಈ ಬ್ರಹ್ಮ ಅಂತ ಹೇಳಿದ್ರೆ ಹೇಳ್ತೀವಲ್ಲ, ದಟ್ ಒನ್ ತದ್ ಏಕಂ ಅಂತ ಹೇಳ್ತೀವಲ್ಲ, ಆ ತರಹ ದಟ್ ಒನ್, ದಟ್ ವಿಚ್ ಈಸ್ ದಿ ಫೌಂಡೇಶನ್ಸ್ ಆಫ್ ಎವ್ರಿಥಿಂಗ್, ಅದು ಮಂತ್ರ. ಸೊ ಅದೇನಪ್ಪ ಪರಮಂ ವ್ಯೋಮನ್. ಸೊ ಯಾವ ಮಂತ್ರದ ಮೂಲಕ ನಾವು ದಟ್ ಒನ್ ಅದನ್ನು ನಾವು ಇನ್ವೋಕ್ ಮಾಡ್ತೀವೋ ಅದು ನಮ್ಮನ್ನು ಹತ್ತಿರ ತೆಗೆದುಕೊಂಡು ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಈ 2 ಮಂತ್ರದಲ್ಲಿ ಮೂಲಕ ಅವನು ಎಷ್ಟು ಐಡಿಯಾ ಎಲ್ಲ ಕೊಟ್ಟಿದ್ದಾನೆ. ಹೇಳಲ್ಲ, ನಾವು ಒಂದು ಮಂತ್ರದ ಅರ್ಥ ತಿಳ್ಕೋಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ್ಯಾವ ಪ್ರಶ್ನೆ ಬರುತ್ತೋ ಅದು ಉತ್ತರ ಕಂಡುಹಿಡಿತೀವಿ. ಸೊ ನಾವು ಈ ಪ್ರಶ್ನೆ, ಈ ಮಂತ್ರ ನನಗೆ ಉಪಯೋಗನೇ ಇಲ್ಲ ಅಂದರೆ ಅದು ಬೇರೆ ವಿಚಾರ, ಅದು ಐಡಿಯಾ. ನಿನಗೆ ಅಷ್ಟು ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಕೆ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ. ಸೊ ನಿನಗೆ ಎಷ್ಟು ಉಪಯೋಗ ಇದೆ ಅಂತ ಬಂದರೆ ಅಷ್ಟು ನಿನ್ನ ಜೀವನಕ್ಕೆ ವ್ಯಾಲ್ಯೂ, ಆಲ್ ರೌಂಡ್ ಜೀವನಕ್ಕೆ ಅದು ಇಂಪಾರ್ಟೆಂಟ್ ಐಡಿಯಾ. ಸೊ ಇಲ್ಲಿ ಒಂದು ಪ್ರಶ್ನೆ ಕೇಳಿ ಅದರ ಡೈಮೆನ್ಷನ್ಸ್ ಅರ್ಥ ಮಾಡಿಕೊಂಡರೆ ಆವಾಗ ಒಂದು ಸ್ವಲ್ಪ ಮಾಡಿದ್ರೆ ಇನ್ನೂ ಇನ್ನೂ ಇದು ಹೋಗೋದಪ್ಪ ಅನ್ನೋ ಐಡಿಯಾ ಬರುತ್ತೆ. ಇನ್ನೊಂದು ಮೆಟ್ಟಲು ಹತ್ತೀವಿ, ಆ ಥರ. ಸೊ ಈ ಒಂದು 2 ಮಂತ್ರ ಬಹಳ ಇಂಟ್ರೆಸ್ಟಿಂಗ್ ಮಂತ್ರ ಇದು. 3ನೇದು ಅದೇ ಋಷಿದು 39. ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವ
ಅಧಿವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಂ ರುಚಾ ಕರಿಷ್ಯತಿ ಯಾಯಿತೆ ತದ್ ವಿದುಃ ತ ಇಮೇ ಸಮಾಸತೆ. ನೋಡಪ್ಪ, ಈ ಮಂತ್ರ ಇದೆಯಲ್ಲ, ರುಚಃ ಅಂದರೆ ಋಕ್ ಮಂತ್ರ ಅಂದರೆ ಹೆಚ್ಚು ಕಡಿಮೆ ಯಾವ ಮಂತ್ರಕ್ಕೆ ಒಂದು ಛಂದಸ್ಸು ಇದೆಯೋ ಅದಕ್ಕೆ ಋಕ್ ಮಂತ್ರ ಅಂತ ಹೇಳ್ತೀವಿ. ಛಂದಸ್ಸು ಅಂದರೆ ಬರೀ ಅಕ್ಷರಗಳ ಗಣನೆ ಮಾತ್ರ ಅಲ್ಲ, ಛಂದ ಬರೋದು ಛಾದಯತಿ. ಸೊ ಯಾವ ಛಂದಸ್ಸಿನಿಂದ ಅದರ ಅಂತರ್ಯಜ್ಞವನ್ನು ಕಾಪಾಡುತ್ತೀವೋ ಎಂಥ ಅಂತರ್ಜ್ಞಾನನೋ ಅದಕ್ಕೆ ಛಂದಸ್ಸು ಅಂತ ಹೆಸರು. ಋಕ್ ಎಲ್ಲ ಮಂತ್ರಕ್ಕೂ ಋಕ್ ಅಂತ ಹೇಳ್ತೀವಿ, ರುಚಃ ಅಂತ ಹೇಳ್ತೀವಿ. ಈ ಮಂತ್ರ ಎಲ್ಲ ಎಲ್ಲಿದೆ ಅಂತ ಹೇಳಿದರೆ ಅವ ಸ್ಥಳ ಇರೋದು ಪರಮೇ ವ್ಯೋಮನ್, ದಿ ಹೈಯೆಸ್ಟ್ ಸ್ಪೇಸ್. ಅದು ಅಕ್ಷರ ಅಂದರೆ ಅದು ಇಂಪೆರಿಷಬಲ್. ಏನು ಹಾಗಂದ್ರೆ ಅರ್ಥ, ಇವಾಗ ನಾವು ಹೇಳ್ತೀವಲ್ಲ, ಋಷಿಗಳು ತಪಸ್ಸು ಮಾಡಿ ಅವರಿಗೆ ತಪಸ್ಸು ಮೂಲಕ ಮಂತ್ರ ಗೋಚರವಾಯಿತು ಅಂತ ಹೇಳ್ತೀವಿ. ಅವರ್ಡ್ ಗೋಚರ ಭಾಳ ಇಂಪಾರ್ಟೆಂಟು. ಗೋ ಜ್ಞಾನ ಚರ ಮೂಸ್. ಸೊ ಮೇಲಿಂದ ಕೆಳಗಡೆ ಬಂತು, ಗೋಚರವಾಯಿತು. ನೀವು ಬೇಕಾದ್ರೆ ತಿಳ್ಕೋಬೇಕು. ಇವಾಗ ನೀವೆಲ್ಲ ನೋಡ್ತೀರಪ್ಪ, ಒಂದು ಪುಸ್ತಕ ಓದ್ತೀರಿ, ಕಣ್ಣು ಅಂತ ಹೇಳ್ತೀವಿ. ನಿಮ್ಮ ಬಾಹ್ಯದ ಕಣ್ಣು ಬರೀ ಒಂದು ಫಿಸಿಕಲ್ ಇನ್ಸ್ಟ್ರೂಮೆಂಟ್ ಅಷ್ಟೆ. ಆದರೆ ಆ ಕಣ್ಣು ಹಿಂದೆ ಒಂದು ಮೈಂಡ್ ಅಂತ ಇದೆ. ಅದು ನೀವೊಂದು ಚಿತ್ರ ನೋಡ್ತೀರಿ, ಈ ಮನುಷ್ಯ ಅಂತ ಈ ಮನುಷ್ಯನ ಹೆಸರು ಅಂತ ಇತ್ತು. ಮೆಮೊರಿ ಎಲ್ಲ ಎಲ್ಲಿದೆ? ನಿಮ್ಮ ಬ್ರೈನ್ ಒಳಗಿಲ್ಲ. ಅದು ಹೈಯರ್ ಒಂದು ಸ್ಪೇಸ್ ಇದೆ. ಇವಾಗೆಲ್ಲ ಹೇಳ್ತೀವಲ್ಲ, ಸ್ಟೋರೇಜ್ ಯೂನಿಟ್ಸ್ ಅಂತ ದೊಡ್ಡದು ಸರ್ವರ್ಸ್ ಅಂತ ಹೇಳ್ಕೊತೀರಲ್ಲ, ಅಂತ ಒಂದು ಸರ್ವರ್ ಇದೆ. ನಿಮ್ಮ ಮೈಂಡು ಆ ಸರ್ವರ್ ಕಾಂಟ್ಯಾಕ್ಟ್ ಮಾಡುತ್ತೆ. ನೋಡಪ್ಪ, ಈ ಮನುಷ್ಯನ ಹೆಸರು ಹೀಗೆ ಅಂತ ಹೇಳ್ತೀವಿ. ಸೊ ಫಿಸಿಕಲಿಂದ ಮೈಂಡ್ ಬ್ರೈನು, ಆ ಮೈಂಡ್ ಬ್ರೈನಿಂದ ಸೂಪರ್ ಸರ್ವರು, ಮೂರು ಆಗುತ್ತೆ. ಯಾವುದು ಆರ್ಡಿನರಿ ನೋಡೋದರಿಂದ ಅಂತ ಹೇಳ್ತೀವಿ. ಮನುಷ್ಯ ನೋಡ್ತೀವಿ, ಒಂದು ಇಲಿನ ನೋಡ್ತೀವಿ, ಒಂದು ಬೆಕ್ಕನ್ನು ನೋಡ್ತೀವಿ, ಆ ತರಹ. ಅದೇ ತರಹನೇ ಸೊ ಈ ಪರಮೇ ವ್ಯೋಮನ್ನಲ್ಲಿ ಎಲ್ಲ ಮಂತ್ರಗಳು ಇವೆ. ಅಂದರೆ ಏನು ಅರ್ಥ? ಯಾರು ಬೇಕಾದರೂ ಕಷ್ಟಪಟ್ಟರೆ, ತಪಸ್ಸು ಮಾಡಿದರೆ, ಬ್ರಾಹ್ಮಣರು ಅಂತ ಅಲ್ಲ, ಚಂಡಾಲರು ಅಂತ ಅಲ್ಲ, ಅವರಿಗೆ ಈ ಮಂತ್ರಗಳು ಸಿಗುತ್ತೆ. ಹೇಗೆ? ನೀವು ಯಾವ ಮನುಷ್ಯರಾದರೂ ಜ್ಞಾಪಕ ಇರುತ್ತಲ್ಲ, ಹೇಗೆ ನಿಮ್ಮ ನೋಡಿದ ತಕ್ಷಣ ಈ ಮನುಷ್ಯ ಅಂತ ಹೇಳ್ತೀರಲ್ಲ, ಎಲ್ಲರಿಗೂ ಇರೋದಿಲ್ಲ. ಬಿಕಾಸ್ ಮೆಮೊರಿನೇ ಕಡಿಮೆ ಇರ್ತಲ್ಲ, ಅವ್ರು ಬೇರೆ ವಿಚಾರ. ಅದಕ್ಕೋಸ್ಕರ ರುಚಿ ಆಗ್ತದೆ ಪರಮೇ ವ್ಯೋಮ. ಸೊ ಅದಕ್ಕೆ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಒಂದು ಹೈಯೆಸ್ಟ್ ಸ್ಪೇಸ್ ಇದೆ, ಅದಕ್ಕೆ ಪರಮೇ ವ್ಯೋಮನ ಅಂತ ಹೇಳ್ತೀವಿ. ನಾವು ಹೇಳ್ತೀವಲ್ಲ, ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಸತ್ ಸತ್ ಹೈಯೆಸ್ಟ್ ಸ್ಪೇಸ್. ಅಲ್ಲೇನು ಹೇಳ್ತಾನೆ, ಅದಲ್ಲಿ ಏನಪ್ಪ ಸ್ಪೆಷಾಲಿಟಿ? ಯಸ್ಮಿನ್, ಆ ಸ್ಥಳದಲ್ಲಿ ವಿಶ್ವೇ ದೇವಾ, ಎಲ್ಲ ಮಹಾಶಕ್ತಿಗಳು, ದೇವರು, ಅವರೆಲ್ಲ ಏನರ್ತಾರೆ? ನಿಷೇಧು, ಅವರು ಉಳಿತಿರ್ತಾರೆ ಅಂದರೆ ಅವರ ಸ್ಥಾನ ಅಂತ. ಸೊ ಅವರಿಗೆ ಒಂದು ಸ್ಥಳ ಇರುತ್ತೆ, ಆದರೆ ಅವ್ರಿಗೆ ಅಲ್ಲೇ ಇರಬೇಕಾಗಿಲ್ಲ. ಯಾಕೆ? ಅವರು ಕಾಸ್ಮಿಕ್ ಪವರ್ಸ್, ಅವ್ರು ಎಲ್ಲಿ ಬೇಕಾದರೂ ಇರ್ಬೋದು, ಆದರೆ ಒಂದು ಸ್ಥಳ ಇದೆ. ಸೊ ಅದಕ್ಕೋಸ್ಕರ ಏನಕ್ಕೆ ಅರ್ಥ? ಆ ದೇವಾಹ ಅವರಿಗೆ ಈ ಮಂತ್ರದ ಜ್ಞಾನ ಇರುತ್ತೆ. ಸೊ ಅದಕ್ಕೆ ಡೈರೆಕ್ಟ್ ಕನೆಕ್ಷನ್, ಆ ಮಂತ್ರದಿಂದಾನೇ ಅವರ ಶಕ್ತಿ ಬರುತ್ತೆ. ಆ ಮಂತ್ರದ ಜ್ಞಾನ ಏನೇ ಅವ್ರಿಗೆ ಎಲ್ಲೆಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹಿಡಿಯ ಬರುತ್ತೆ.
ಎಷ್ಟನ್ನ ವೇದ ಇಲ್ಲಿ ನಾ ಇದೆ. ಈ ವಿಧಾನ, ಈ ಜ್ಞಾನನ ಯಾರು ತಿಳಿದುಕೊಂಡು ಇರಲಿಲ್ಲವು. ವೇದ ತಿಳಿದುಕೊಳ್ಳೋರು, ವೇದ ತಿಳಿದುಕೊಳ್ಳದೇ ಇರುವುದು. ಅವನಿಗೆ ಕಿಂ ರುಚಾ ಕರಿಷ್ಯತಿ, ಅವನು ಮಂತ್ರ ಹೇಳಿದ್ರೆ ಏನು ಉಪಯೋಗ ಆಗುತ್ತೆ? ಯಾವ ಉಪಯೋಗನೂ ಇಲ್ಲ. ಸೊ ಮೊದಲು ನಾವು ಈ ವೇದ ಮಂತ್ರದ ಅರ್ಥನ ಇನ್ಫೈನೈಟು ತಿಳ್ಕೋಬೇಕು ಮೊದಲು. ಅವು ನಮ್ಮ ತರಹ ಲೋವರ್ ಸರ್ವರ್ ಸರ ಅಲ್ಲ, ಹೈಯೆಸ್ಟ್ ಸರ್ವರಿಂದ ಬಂದಿದೆ. ಅದು ಪರಮೇ ವ್ಯೋಮನ್ನು, ಅದಕ್ಕೆ ಕನೆಕ್ಷನ್ನು ದೇವಾಹ. ಸೊ ಯಾರಿಗೆ ಈ ಜ್ಞಾನ ಸ್ವಲ್ಪವಾದರೂ ಇಲ್ಲವೋ ಅವನಿಗೆ ಈ ವೇದ ಮಂತ್ರ ಹೇಳುವುದರಿಂದ ಕೇಳುವುದರಿಂದ ಏನು ಬೆನಿಫಿಟ್ ಬರುತ್ತೆ ಅಂತ. ಸೊ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಇಂಪಾರ್ಟೆನ್ಸ್ ಆಫ್ ಶ್ರದ್ಧಾ ಅಂತ ಹೇಳ್ತೀವಲ್ಲ. ಇದು ನಾವು ಓಡೋಕ್ಕೆ ಮುಂಚೆನಾಗ ಅರ್ಥ ಕನಸುದ ಬರೋದಿಲ್ಲಪ್ಪ ಅಂತ ಶುರು ಮಾಡಿದ್ರೆ ಏನೂ ಆಗೋದಿಲ್ಲ. ಸೊ ಶ್ರದ್ಧೆ ಸ್ವಲ್ಪ ಆದರೂ ಇದ್ದರೆ ಸ್ವಲ್ಪ ಆದರೂ ಬೆನಿಫಿಟ್ ಬರುತ್ತೆ. ಭಾಳ ಇಂಪಾರ್ಟೆನ್ಸ್ ಇದೆಯಾ. ಆಮೇಲೆ ಇತ್ತತ್ ವಿದುಹು, ಯಾರು ಈ ಜ್ಞಾನ ಸ್ವಲ್ಪ ತಿಳಿದುಕೊಂಡು ಇರ್ತಾರೋ ತೇ ಸಮಾಸತೆ, ಅವರು ಒಂಥರ ಆಸತೆ. ಸಮ ಅಂದರೆ ಪರ್ಫೆಕ್ಷನ್, ಸಮ್ಯಕ್. ಸೊ ದೇ ಅಟೈನ್ ಎ ಲೆವೆಲ್ ಆಫ್ ಪರ್ಫೆಕ್ಷನ್. ಯಾರು ಈ ಮಂತ್ರ ಅದರ ಈ ಅರ್ಥನ ತಿಳ್ಕೊಂಡಿರ್ತಾರೋ ಏನಾಗುತ್ತೆ, ಯಾವಾಗಲೂ ಒಂದು ಜ್ಞಾನ ನಿಮ್ಮಲ್ಲಿ ಬಂದರೆ ಹಾಗೆಯೇ ಕುಳಿತಿರೋದಿಲ್ಲ. ಏನಾಗುತ್ತೆ, ಅದು ನಿಮ್ಮನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತೆ, ಒಂದೇ ಕಡೆ ಇರೋದಿಲ್ಲ. ಸೊ ಸಮಾಸತೆ ಅಂತ ಹೇಳ್ತೀವಿ ನಾವು. ಪರವಾಗಿಲ್ಲ, ಚಿಂತೆ ಇಲ್ಲ ಬಿಡು. ಆಯ್ತದೆ ವಿದುಸ್ತೆ ತೇ ಸಮಾಸತೆ. ಸೊ ಇಲ್ಲಿ 4 ಇಂಪಾರ್ಟೆಂಟ್ ಪಾಯಿಂಟು. ಒಂದು ಯಾವುದು, ರುಚೆ ಅಕ್ಷರೆ ಎಲ್ಲಿ ಮಂತ್ರಗಳೆಲ್ಲ ಇವೆ ಅದಕ್ಕೆ ಒಂದು ಸ್ಥಳ ಇದೆ. ಸ್ಥಳ ಅಂದರೆ ಫಿಸಿಕಲ್ ಕೂಡ ಅಲ್ಲ, ಇದೆಲ್ಲ ಕಂಪ್ಲೀಟಾಗಿ ನಾನ್ ಫಿಸಿಕಲ್. ಆಮೇಲೆ ಎರಡನೇದು, ಆ ಸ್ಥಳದಲ್ಲೇ ದೇವರು ಇರ್ತಾರೆ, ದೇವಾಹ ಅಂತ. ಮೂರನೇದು ಏನು, ಯಾರು ಇದನ್ನು ತಿಳಿದುಕೊಳ್ಳು ಸ್ವಲ್ಪವಾದರೂ ಜ್ಞಾನ ಇಲ್ಲವೋ ಅಂದರೆ ಅವರಿಗೆ ಶ್ರದ್ಧೆ ಸ್ವಲ್ಪನೂ ಇರುವುದಿಲ್ಲವೋ ಅವರಿಗೆ ಏನೂ ಉಪಯೋಗ ಆಗೋದಿಲ್ಲ, ಮಂತ್ರ ಹೇಳಿದ್ರೂ ಉಪಯೋಗ ಆಗೋದಿಲ್ಲ. ಆಮೇಲೆ ನಮ್ಮ ಪಾಶ್ಚಾತ್ಯ ಟ್ರಾನ್ಸ್ಲೇಟರ್ಸ್ ಇರ್ತಾರಲ್ಲ ಅವರೆಲ್ಲ ಇದಕ್ಕೆ ಗೊತ್ತಾಗೋದಿಲ್ಲ. ಯಾರಿಗೆ ಸ್ವಲ್ಪವಾದರೂ ಗೊತ್ತಾಗುತ್ತೋ ಅವರಿಗೆ ಇದು ಒಂದು ತರಹ ಮೆಟ್ಟಿಲು ತರಹ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ, ಜ್ಞಾನ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದು ಇಂಪಾರ್ಟೆನ್ಸ್ ಏನಪ್ಪ ಅಂದರೆ, ಈ ವೇದ ಹೇಳೋದರಿಂದ ಯಾರಿಗೆ ಜಾಸ್ತಿ ಉಪಯೋಗ ಆಗುತ್ತೆ ಅಂದಲ್ಲ. ಉಪಯೋಗ ಅನ್ನೋ ಕನ್ನಡ ವರ್ಡೇ ಅದು, ಯೋಗ ಯೂನಿಯನ್, ಉಪನಿಯನ್. ಸೊ ಯಾವುದರಿಂದ ನಮಗೆ ಈ ಹತ್ತಿರ ಬಂದು ಮಾಡಿದರೆ ಆ ಶಕ್ತಿ ನಮಗೆ ಒಟ್ಟಿಗೆ ಸೇರಿಕೊಳ್ಳುವುದು ಅದು ಯೋಗ. ಯೋಗ ಅಂದರೆ ನಾವು ದೈವಿ ಶಕ್ತಿಗೆ ಅಟ್ಯಾಚ್ ಮಾಡ್ಕೋತೀವಿ, ಅದು ಯೋಗ ಅಂತ ಹೇಳ್ತೀವಲ್ಲ. ಸೊ ಉಪಯೋಗ, ಸೊ ಹತ್ತಿರ ಬಂದು ಮಾಡ್ತಾರೆ. ಸೊ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ಸಮಾಸತೆ ಅಂತ. ಸೊ ಎಲ್ಲರಿಗೂ ಈ 3 ಮಂತ್ರನೂ ದೇವತೆ ಅಂದರೆ ವಿಶ್ವೇ ದೇವ. ನಾವು ಬೇಕಾದಷ್ಟು ದೇವತೆಗಳಿರ್ತಾರೆ, ಅವ್ರಿಗೆ ಹೆಸರು ಕೊಟ್ಟಿದ್ದೀವಿ. ಅಗ್ನಿ, ಇಂದ್ರ, ಮರುತ್ಸು, ಗಣಪತಿ. ಬಟ್ ನಮ್ಮ ಎಷ್ಟು ದೇವತೆಗಳಿರ್ತಾರೆ, ಕೋಟ್ಯಾಂತರ. ಯಾಕೆ ನಿಮ್ಮ ದೇಹದಲ್ಲೇ ಒಂದೊಂದು ಕೆಲಸ ಮಾಡೋದಕ್ಕೂ ಒಂದೊಂದು ದೈವ ಬೇಕು. ಸೊ ನಿಮ್ಮ ದೇಹದಲ್ಲೇ 1,00,000 ದೇವತೆಗಳಿರ್ತಾರೆ. ಸೊ ಎಲ್ಲರಿಗೂ ಕೂಡಿಸಿಬಿಟ್ಟು ವಿಶ್ವೇ ದೇವಾ ಅಂದರೆ ಕಲೆಕ್ಟಿವ್ ಆಫ್ ಆಲ್ ದಿ ದೇವಾಸ್, ವಿಶ್ವ. ಸೊ ನಾವು ಬೇಕಾದಷ್ಟು ಮಂತ್ರನ ಯಾರು ಗೊತ್ತಿಲ್ಲಪ್ಪ, ವಿಶ್ವೇ ದೇವಾ ಅವರ ಮೂಲಕ ನಮಗೆ ಬಂತು ಅಂತ ಹೇಳಿ.
ನೆಕ್ಸ್ಟ್ ಮಂತ್ರನೂ ಆ ಋಷಿದೆ. ಗೌರಿ ಮೀಮಾಯ ಸಲೀಲಾನಿ ತಕ್ಷತಿ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಷಿ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಇದು ವಾಗ್ದೇವಿ ಮೇಲೆ, ಸ್ಪೀಚ್ ಮೇಲೆ ಹೈ ಲೆವೆಲ್ಸ್ ಹೇಗಿರ್ತಪ್ಪ. ಅದಕ್ಕೆ ನಾವು ಗೌರಿ ಅಂತ ಹೇಳ್ತೀವಿ. ಯಾಕೆ ಗೌರಿ ಅಂತ ಹೇಳ್ತೀವಿ? ಗಾ ನಾಲೆಡ್ಜ್ ಇರುತ್ತೆ, ಗೌ. ರಾ ಅನ್ನೋದು ಯಾವತ್ತು ಪ್ಲೇ, ಆಟ ಆಡೋದು, ಎಂಜಾಯ್ ಮಾಡೋದು. ಸೊ ಯಾವ ಜ್ಞಾನನೂ ಕೂಡ, ಆಗ ನಾವು ಸಂಸ್ಕೃತದಲ್ಲಿ ರಥ ಅಂತ ಹೇಳ್ತೀವಿ. ನಾರ್ಮಲ್ಲಾಗಿ ನಾವು ರಥ ಅಂದರೆ ಯಾವುದು ನಮ್ಮನ್ನು ಕ್ಯಾರಿ ಮಾಡುತ್ತೋ ದೇವರಥ ಅಂತ ಹೇಳ್ತೀವಿ. ಆದರೆ ಇದರಲ್ಲಿ ರಾಮಚಂದ್ರ ಇರಲ್ಲ ಹೇಳ್ತಾರಲ್ಲಪ್ಪ, ರಥ ಅನ್ನೋದು ಬಾಧಕಲ್ಲಪ್ಪ, ಟೆಂಪಲ್ ಕನ್ಸ್ಟ್ರಕ್ಷನ್ನು, ದೇವಯಾನಕ್ಕೆ. ಅದಕ್ಕೋಸ್ಕರನೇ ನಾವು ರಥಕಾರ ಅಂದರೆ ದಿ ಪರ್ಸನ್ ಹೂ ಬಿಲ್ಡ್ಸ್ ದಿ ಟೆಂಪಲ್. ಅದಕ್ಕೆ ಎಷ್ಟು ಬೇಕಾದಷ್ಟು ಜ್ಞಾನ ಇರಬೇಕು. ಅದಕ್ಕೋಸ್ಕರ ಅದು ಸತ್ತದ ಅಲ್ಲಪ್ಪ. ಅದಕ್ಕೋಸ್ಕರ ಅವನು ಹೇಳ್ತಾನೆ ಗೌರಿ ಅಂತ ಹೇಳ್ತಾನೆಪ್ಪ. ಏನು ಹೇಳ್ತಾನೆ ನೆಕ್ಸ್ಟು? ಸಲಿಲಾನಿ ಮೀಮಾಯ ಅಂತ ಹೇಳ್ತಾನೆ. ಏನಂತಾರೆ? ಆ ಸಲಿಲ ಫ್ಲಡ್ಸು, ಸೊ ಕ್ರಿಯೇಟ್ಸ್ ದಿ ಫ್ಲಡ್ಸ್ ಆಫ್ ಕಾನ್ಷಿಯಸ್ನೆಸ್. ನೋಡಪ್ಪ, ಇವಾಗ ನಾವು ನಮ್ಮ ಮಾತಾಡೋವಾಗ ಯಾವಾಗ ಮಾತಾಡ್ತೀವಿ? ನಮ್ಮ ಕಾನ್ಷಿಯಸ್ ಮೂಲಕ ಮಾತಾಡ್ತೀವಿ. ಯಾಕೆ ಮಹಾ ಋಷಿಗಳಿಗೆಲ್ಲ ತುಕ್ಕುತ್ತಾ ಇರುತ್ತೆ, ಅದಕ್ಕೆ ಫ್ಲಡ್ ಅಂತ ಹೇಳ್ತೀವಿ, ಸಲಿಲ ಅಂತ. ಸೊ ಈ ಕಾನ್ಷಿಯಸ್ನೆಸ್ ಇದೆಯಲ್ಲ, ಅದು ನಮ್ಮ ಫಂಡಮೆಂಟಲ್ ಪಾಯಿಂಟ್. ಇವಾಗ ಎಲ್ಲದಕ್ಕೂ ಕಾನ್ಷಿಯಸ್ನೆಸ್ ಇದೆ. ಇವಾಗ ನಮ್ಮ ಒಂದು ಬಂಡೆ ಇದೆ, ಒಂದು ಮಣ್ಣಿದೆ, ಒಂದು ಗಿಡ ಇದೆ, ಮನುಷ್ಯರಿದ್ದಾರೆ, ಎಲ್ಲದಕ್ಕೂ ಕಾನ್ಷಿಯಸ್ನೆಸ್ ಅಂತ. ಸೊ ನಾವು ಕಾನ್ಷಿಯಸ್ನೆಸ್ನ ಅರ್ಥ ಮಾಡ್ಕೊಬೋದಿದ್ರೆ ಭಾಳ ಕಷ್ಟ. ಎಕ್ಸಾಂಪಲ್ ಕೊಡ್ತಾರೆ, ಫಿಸಿಕಲ್ ಎಕ್ಸಾಂಪಲ್ ಕೊಡ್ತಾರೆ. ಮೊದಲು ನೀವೆಲ್ಲ ಸ್ವಲ್ಪ ಫಿಸಿಕ್ಸ್ ಬರುತ್ತೆ ನಿಮಗೆ. ನಾವು ಸೌಂಡ್ ವೇವ್ಸ್ ಅಂತ ಹೇಳ್ತೀವಿ, ಸೈಟ್ ವೇವ್ಸ್ ಅಂತ ಹೇಳ್ತೀವಿ, ಅಲ್ಲೇ ಮೂವ್ ಆಗ್ತೀವಿ, ವಿಬಿಗ ಯಾರ್ ಅಂತ ಹೇಳ್ತೀವಿ. ಯಾವುದು ಫ್ರೀಕ್ವೆನ್ಸಿ ಇನ್ಫ್ರಾರೆಡ್ಗಿಂತ ಕಡಿಮೆ ಇರುತ್ತೋ ಇನ್ಫ್ರಾರೆಡ್ಡು, ಆಮೇಲೆ ಅಲ್ಟ್ರಾ ವೈಲೆಟ್ಟಿಗೆ ಹೈಯರ್, ಆಮೇಲೆ ಹೇಳ್ತೀವಿ ಇವಾಗೆಲ್ಲ ಬಂದಿದೆಯಲ್ಲ ಎಕ್ಸ್ರೇ ಅಂತ ಹೇಳ್ತೀವಿ, ಲೇಸರ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇವಾಗ ಹೊಸ ವರ್ಡೇ ಮಾಡಿಬಿಟ್ಟಿದ್ದೀವಿ ಅದಕ್ಕೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ. ಸೊ ಅದರಲ್ಲಿ ಬೇರೆ ಬೇರೆ ಸ್ಥಳ ಇರ್ತಲ್ಲ, ಎಕ್ಸ್ರೇ ಇದೆ, ರೇಡಿಯೋ ಇದೆ, ಅದಕ್ಕೆ ಬೇರೆ ಬೇರೆ ಫ್ರೀಕ್ವೆನ್ಸಿ ಇರುತ್ತೆ. ಆ ತರಹ ನಮ್ಮ ಕಾನ್ಷಿಯಸ್ನೆಸ್ ಕೂಡ ಒಂದು ಸ್ಪೆಕ್ಟ್ರಮ್ ಥರ, ಫಿಸಿಕಲ್ ತರಹನೇ ಅಷ್ಟೆ. ಆದರೆ ಒಂದು ಫಿಸಿಕಲ್ ಮೆಥಡ್ ಇಲ್ಲ ಅದಕ್ಕೆ ಮೆಷರ್ ಮಾಡೋದಕ್ಕೆ. ಯಾವುದು ಮೆಷರ್ ಮಾಡೋದಕ್ಕೆ? ನಮ್ಮ ಆ್ಯಕ್ಟಿವಿಟಿ ಎಲ್ಲ ಮೆಷರ್ ಮಾಡೋದು. ಅದಕ್ಕೆ ಸ್ಪೆಕ್ಟ್ರಮ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಲೋವರ್ ಲೆವೆಲ್ ಇರ್ತಲ್ಲ, ಯಾವುದು ಕಲ್ಲು ಬಂಡೆ ಅಂತ, ಕೊನೆಗೆ ಹೋಗ್ತೀವಿ ಪರಮೇ ವ್ಯೋಮನ್ ಅಂತ ಹೈಯೆಸ್ಟ್ ಲೆವೆಲ್ ಇರುತ್ತೆ, ಎಲ್ಲ ಇರುತ್ತಪ್ಪ. ಅದಕ್ಕೋಸ್ಕರ ಅದನ್ನು ಇವನೇನು ಮಾಡ್ತಾನೆ ಅಂದರೆ ತಕ್ಷತಿ ಹೈ ಪವರ್ ಮಾಡುತ್ತೆ. ಏನು ಮಾಡುತ್ತೆ? ಏಕಪದಿ ಒನ್ ಫುಟೆಡ್. ಫುಟ್ ಅಂದರೆ ನಾವು ಮಂತ್ರ ಹೇಳ್ತೀವಲ್ಲಪ್ಪ, ಅದಕ್ಕೆ ಭಾಗ ಮಾಡಿರ್ತೀವಿ, 4 ಭಾಗ. ಈಗ ಗಾಯತ್ರಿ 3 ಭಾಗ ಇರುತ್ತೆ. ತತ್ಸವಿತುರ್ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಆ ತರಹ ಪಾದ ಮಾಡ್ತೀವಿ. ಪಾದ ಯಾಕೆ ಮಾಡ್ತೀವಿ? ಒಂದು ಸ್ಥಳ ನಿಮಗೆ ಐಡಿಯಾ ಕೊಡೋದಕ್ಕೆ. ಅದಕ್ಕೆ ಏಕಪದಿ
ಸ್ಪೆಕ್ಟ್ರಮ್ನಲ್ಲಿ 1 ಫುಟ್ ಇಟ್ಟು, ದ್ವಿಪದಿ ಸೆಕೆಂಡು, ಚತುಷ್ಪದಿ 4 ಫುಟ್ಟು, ಅಷ್ಟಾಪದಿ 8, ನವಪದಿ 9 ಬಭೂವಶಿ. ಇದಕ್ಕೆಲ್ಲ ಒಂದು ಹೈಯರ್ ಲೆವೆಲ್ ಕೂಡ ಇದೆ. ಸಹಸ್ರಾಕ್ಷರ 1000 ಫುಟೆಡ್ ಪರಮೇ ವ್ಯೋಮನ್. ಅಲ್ಲಿ ಮೊದಲು ಹೇಳಿದ್ವಲ್ಲ, ಇಲ್ಲಿ ಮಂತ್ರ ಇದೆ ಅಂತ, ಪರಮೇ ವ್ಯೋಮನ್ ಅಲ್ಲಿದೆ ಅಂತ. ಇಲ್ಲಿ ಅಷ್ಟೇಕಪದಿ, ದ್ವಿಪದಿ, ಚತುಷ್ಪದಿ ಅಷ್ಟ ಬೇಕಾದಷ್ಟು ಬೇರೆ ಮೀನಿಂಗ್ ಇದೆ. ಇಲ್ಲಿ ಒಂದು ಮೀನಿಂಗ್ ಮಾತ್ರ ಕೊಟ್ಟಿದ್ದೀನಿ. ಇಲ್ಲಿ ಏನು ಅಂದರೆ ನಮ್ಮಲ್ಲಿ ಇದೆಯಲ್ಲ ಓವಲ್ಸು, ಕಾನ್ಸನೆಂಟ್ಸು ಅವೆಲ್ಲ ಇದೆಯಲ್ಲಪ್ಪ, ಅದ್ರ ಮೇಲೆ ನೀವು ಓದ್ಕೊಡಿ ಹೆಚ್ಚುಳೆ, ನಾನು ಹೇಳೋದಿಲ್ಲ. ಬಟ್ ಬೇರೆ ಬೇರೆ ಮೀನಿಂಗ್ ಕೂಡ ಇದೆ. ಅಂದರೆ ಏನಪ್ಪ ಅಂದರೆ ಬೇಸಿಕ್ ಐಡಿಯಾ ಈ ಸ್ಪೆಕ್ಟ್ರಮ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಕರೆಸ್ಪಾಂಡಿಂಗ್ 1 ಫುಟೆಡ್ 2 ಫುಟೆಡ್ ಅಂತ. ಅದಕ್ಕೆ ಸಿಂಪಲ್ ಐಡಿಯಾನೂ ಕೂಡ ಇದೆ. ಇವಾಗ ನಾವು 7 ಹೇಳ್ತೀವಲ್ಲಪ್ಪ, ಆ ಥರ ಫಸ್ಟು ಅನ್ನಮಯ ಕೋಶ, ದಿ ವರ್ಲ್ಡ್ ಆಫ್ ದಿ ಮ್ಯಾಟರ್. ಸೆಕೆಂಡು ಪ್ರಾಣಮಯ ಕೋಶ, ಪ್ರಾಣ, ದಿ ವೈಟಲ್ ಎನರ್ಜಿ. ಆಮೇಲೆ ಮನಸ್ಸು ಬರುತ್ತೆ. ಈ ಮೂರಕ್ಕೂ ಯಾವಾಗಲೂ ಅಷ್ಟು ಹಾರ್ಮೋನಿ ಇರೋದಿಲ್ಲ. 4ನೇದು ವಿಜ್ಞಾನ ಏನು ಮಾಡುತ್ತೆ, ಇದಕ್ಕೆಲ್ಲ ಹಾರ್ಮೋನಿ ತಗೊಳ್ಳುವಂತೆ ಭಾಳ ಹೈ ಲೆವೆಲ್ಲು. ಅದಕ್ಕೆ ಸೂಪರ್ ಮೈಂಡ್ ಅಂತ ಅರವಿಂದರು ಹೇಳ್ತಾರೆ. ಆಮೇಲೆ ಆನಂದ, ಆಮೇಲೆ ಚಿತ್ತು ಶಕ್ತಿ. ಅದು ಆ ಶಕ್ತಿಗಳಿಗೆಲ್ಲ ಚಿತ್ತ ಬೇರೆ, ಚಿತ್ತ ಬೇರೆ. ನಾವು ಯೋಗದಲ್ಲಿ ಹೇಳ್ತೀವಲ್ಲ, ಚಿತ್ತ ಅಂದರೆ ಮೈಂಡ್ ಸ್ಟಫ್ ಅಂತ. ಮೈಂಡ್ ಅನ್ನೋದು ಸೂಪ್ ತರಹ ಇರುತ್ತೆ, ಅದು ಚಿತ್ತ. ಅದು ಚಿತ್ತ ಅಂದರೆ ಕಾನ್ಷಿಯಸ್ನೆಸ್ ಫೋರ್ಸ್, ಚಿತ್ತ ಶಕ್ತಿ. ಆಮೇಲೆ ಅದು ಹೈಯರು ಸತ್ ಅಂತ ಹೇಳ್ತೀವಿ. ಸೊ ಇದು ಸ್ಪೆಕ್ಟ್ರಮ್. ಇದಕ್ಕೆ ಈ ತರಹನೇ ಎಕ್ಸಾಂಪಲ್ ಕೊಡ್ತಾನೆ. ಇನ್ನೂ ಆ್ಯಡ್ ಮಾಡ್ಬೋದು ನಾವು, ಅದಕ್ಕೆ ನಾವು ಲಿಮಿಟ್ ಏನಿಲ್ಲ. 9 ಇಲ್ಲಿ ಏನು ಮಾಡ್ತಾನೆ, ಈ ಥರ ಏಕಪದಿ, ದ್ವಿಪದಿ, ಚತುಷ್ಪದಿ, ಅಷ್ಟಾಪದಿ, ನವಪದಿ ಅಂತ ಹೇಳ್ಕೊತಾನೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾದ್ದೇನಪ್ಪ ಅಂತ ಹೇಳಿದ್ರೆ, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಲ್ಲ, ಈ ಲೆವೆಲ್ಸ್ ಇದೆ. ಹೇಗೆ ನಮಗೆ ಇವಾಗ ವಿಬ್ಗಯ ಇರುತ್ತೆ ಅದ್ರಾಗ ಗೊತ್ತು, ಆದರೆ ರೆಡ್ ಕೆಳಗಡೆ, ವೈಲೆಟ್ ಮೇಲ್ಗಡೆ ಈ ಎನರ್ಜಿ ಇದೆ, ನಮಗೆ ಗೊತ್ತಿಲ್ಲ. ಹೇಗೆ ಸೌಂಡ್ಗೂ ಇದೆ, ಸೌಂಡು ಆಮೇಲೆ ಲೈಟು ಒಂದೇ ಕ್ಯಾಟಗರಿ, ಬೇರೆ ಬೇರೆ ವೈಬ್ರೇಷನ್ ಅಷ್ಟೇ ಸೌಂಡು ಹೇಳ್ತೀವಿ. ಸೊ ಆ ತರಹ ನಾವು ಅರ್ಥ ಮಾಡ್ಕೋಬೇಕು. ಏಕಪದಿ ಅಂತ ಹೇಳಿದ್ರೆ ಲೋವರ್ ಲೆವೆಲ್ಲು, ಅಷ್ಟಾಪದಿ. ದ್ವಿಪದಿ ಅಂತ ಹೇಳಿದ್ರೆ 2ನೇದು, 3ನೇದು ಅಂತೆಲ್ಲ ಅರ್ಥ ಮಾಡ್ಕೋಬೇಕು ಆ್ಯಕ್ಚುಲಾಗಿ. ಸೊ ಏಕಪದಿ ಯಾವುದು, ದ್ವಿಪದಿ ಅಂದರೆ 2 ಲೆಗ್ಡ್ ಅಂತ. ಯಾವುದು 2 ಅಂತ ಹೇಳಿದ್ರೆ ನಮಗೆ ಬೇಕಾಶ ಆಗುತ್ತಲ್ಲ, ರೈಟು ರಾಂಗ್, ಬೆಳಕು ಕತ್ತಲೆ, ಜ್ಞಾನ ಅಜ್ಞಾನ, ಹಣವಂತ ಪಾಪರು. ಈ ಥರ ನಮ್ಮ ಬೇಕಾದ ಜನಕ್ಕೆ ಎಲ್ಲನೂ 2 ಇರುತ್ತೆ, ಪಾಪ ಪುಣ್ಯ. ಅವ್ರಿಗೆಲ್ಲರೂ ದ್ವಿಪದಿ ಅಂತ ಹೇಳ್ತೀವಿ. ಆಮೇಲೆ ಇವಾಗ ತಾನೇ ಹೇಳಿದ್ನಲ್ಲ, ಚತುಷ್ಪದಿ ಅಂದರೆ ಯಾರಿಗೆ ಅನ್ನ ಪ್ರಾಣ ಮನನೂ ಗೊತ್ತು, ಜೊತೆಗೆ ಸೂಪರ್ ಮೈಂಡ್ ಕೂಡ ಗೊತ್ತು. ಅದಕ್ಕೆ ಚತುಷ್ಪದಿ ಅಂತ ಹೇಳ್ತೀವಿ. ಅದಕ್ಕೆ 4 ಹ್ಯಾವಿಂಗ್ 4 ಲೆಗ್ಸ್, ಬೇರೆ ಬೇಕಾದ ಕಡೆ ಬರ್ತೇವೆ. ದ್ವಿಪದಿಯಿಂದ ಮನುಷ್ಯರು ಅಂತ ಅಲ್ಲ. ದ್ವಿಪದಿ ಅಂದರೆ ಯಾರು ಎಲ್ಲದನ್ನು 2 ಕ್ಯಾಟಗರಿ ಇರುತ್ತವ್ರಿಗೆ, ಪಾಪ ಪುಣ್ಯ ಅಷ್ಟೇ. ಸೊ ಬೇರೆ ಕ್ಯಾಟಗರಿ ಇರೋದಿಲ್ಲ. ಸೊ ನಾವು ಅದನ್ನೇ ಮಾಡಬೇಕು. ಸೊ 2 ಕ್ಯಾಟಗರಿ ಪೀಪಲ್ಲು, ಚತುಷ್ಪದಿ 4 ಕ್ಯಾಟಗರಿ ಪೀಪಲ್. ಹೈಯೆಸ್ಟ್ ಹೋದರೆ ಪರಮೇ ವ್ಯೋಮನ್ ಅಂತ ಹೇಳ್ತೀವಿ. ಇವತ್ತಿಗೆ ಇಲ್ಲಿಗೆ ಸಾಕಪ್ಪ. ನೆಕ್ಸ್ಟ್ ಟೈಮು ನಾವು
हिरण्मयेन पात्रेण सत्यस्य अपिहितं मुखं तत्त्वं पूषन् अपावृणु सत्य धर्माय दृष्टये कृतेन ऋतं अपिहितं ध्रुवं वां सूर्यस्य यत्र विमुचन्ति अश्वान् दशशता सहतस्तुः तदेकं देवानां श्रेष्ठं वपुषाम् अपश्यं भद्रं कर्णेभिः शृणुयाम देवाः भद्रं पश्येम अक्षिभिः यजत्राः स्थिरैः अङ्गैः तुष्टुवांसस्तनूभिः यशेम देवहितं यदायुः। ओम द्यौः शान्ति। ओम वाग्मे मनसि प्रतिष्ठिता मनो मे वाचिं प्रतिष्ठितम् आविर्मयेधि आप्यायन्तु ममाङ्गानि वाक्प्राणः चक्षुः श्रोत्रमथो बलम् इन्द्रियाणि च सर्वाणि सर्वं ब्रह्मोपनिषदम्। ॐ सहना भवतु सहनौ भुनक्तु सह वीर्यं करवावहै तेजस्विनौ अवधीतमस्तु मा विद्विषावहै। ओम शांति शांति शांति। ओम द्यौः शांति अंतरिक्षं शांति पृथ्वी शांति आपः ओषधयः वनस्पतयः विश्वे देवा सर्वं शांति शांतिरेव शांति। जयतु स भगवान् नः पूर्ण भागोरविन्दो जयतु धवलशोभा लोकधात्री मीरांबा जयतु असतु भूमा वेदयो पूर्णयो जयतु तदनुगामी भाग्यवान् भातृवर्गः। ओम शांति 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 शांति।